ನಾರದರು ಪ್ರಾಣದೋಷಿ ಅಂತ ತಿಳಿಸಿದಾಗ ಅದೇ ಎಲ್ಲ ಅದಕ್ಕಿಂತ ಹೆಚ್ಚಿನದು ಅಂತ ತಿಳ್ಕೊಂಡ್ಬಿಟ್ಟು ತಾನು ಅತಿವಾದಿಯಾಗಿಬಿಟ್ಟೆ ಅಂದ್ಕೊಳ್ತಾರೆ. ಆಗ ಸನತ್ಕುಮಾರ್ ಹೇಳ್ತಾರೆ, ಹಾಗಲ್ಲ, ಇದಕ್ಕಿಂತ ಹೆಚ್ಚಿನದೊಂದಿದೆ ಅಂತೇಳಿ. ಅದೇನದು ಅಂದರೆ, ಆ ಸತ್ಯ ಅನ್ನೋದಿದೆ, ಅಂದರೆ ಬ್ರಹ್ಮವೇ. ಆ ಬ್ರಹ್ಮವನ್ನು ಇಲ್ಲಿ ಭೂಮ ಅಂತ ಕರೀತೀವಿ. ಭೂಮ ಅಂದರೆ ಅತಿ ಹೆಚ್ಚಿನದು ಅಂತ, ಇನ್ನು ಅದಕ್ಕೆ ಮೇಲೆ ಇನ್ನೊಂದಿಲ್ಲ ಅಂತ. ಗೊತ್ತಾಯ್ತಾ? ಅದಕ್ಕೆ ಸಂವಾದವೂ ಇಲ್ಲ, ಅದಕ್ಕೆ ಮೇಲಂತೂ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಅದನ್ನು ತಿಳ್ಕೊಳ್ತೀನಿ. ನನಗದೇ ಹೇಳು ಅಂದರೆ ಅದಕ್ಕೆ ಸಿದ್ಧ ಮಾಡ್ತಾರೆ. ಅಂದರೆ ಶ್ರದ್ಧೆ ಬೇಕು, ನಿಷ್ಠೆ ಬೇಕು, ಆಮೇಲೆ ಕೃತಿ ನಿಶ್ಚಯ ಬೇಕು. ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ಸುಖ ಸಿಗುತ್ತೆ ಅಂದರೆ ತಾನೇ ಯಾರಾದರೂ ಕಷ್ಟಪಡ್ತಾರೆ. ನಾವು ಇಷ್ಟು ಕಷ್ಟಪಡ್ತಾ ಇರೋದು ಅದಕ್ಕೆ ಅತ್ಯಂತ ಹೆಚ್ಚಿನ ಸುಖ ಪಡ್ಕೊಳ್ಳೋದಕ್ಕೆ. ಆದ್ದರಿಂದ ಆ ಸುಖ ಯಾವುದಪ್ಪ ಅಂದರೆ ಭೂಮಿಗೆ ಆ ಸುಖ ಅಂತ ಹೇಳ್ತಾರೆ. ಯಾವುದು ಭೂಮಿಯೋ ಅದೇ ಸುಖವು. ಅಲ್ಪದಲ್ಲಿ ಸುಖವಿಲ್ಲ, ಭೂಮಿಯೇ ಸುಖವು. ಭೂಮಿಯನ್ನೇ ವಿಜಿಜ್ಞಾಸ ಮಾಡಬೇಕು, ಅದನ್ನು ವಿಜಿಜ್ಞಾಸ ಮಾಡುತ್ತೇನೆ. ಗೊತ್ತಾಯ್ತಾ? ಭೂಮಾಂತರಿ ಅಂತ ಮುಂದಕ್ಕೆ ಹೇಳ್ತಾರೆ. ಇಲ್ಲಿ ಇದೇನಂದರೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮಾ. ಎಲ್ಲಿ ಇನ್ನೊಂದನ್ನು ನೋಡೋದು ಅನ್ನೋದಿಲ್ವೋ, ಇನ್ನೊಂದನ್ನು ಕೇಳೋದು ಅಂತಿಲ್ವೋ, ಇನ್ನೊಂದನ್ನು ತಿಳ್ಕೊಳ್ಳೋದು ಅಂತ ಇಲ್ವೇ ಇಲ್ವೋ, ಅದು ಭೂಮಾ. ಗೊತ್ತಾಯ್ತಾ? ಏನೀಗಂದರೆ ಅರ್ಥ, ಇವಾಗ ನೋಡಿ, ಯಾವುದೇ ಕಾರಣದಲ್ಲಿ ಕಾರ್ಯದ ಲಕ್ಷಣಗಳಿರೋದಿಲ್ಲ. ಇದು ಚೆನ್ನಾಗಿ ಗೊತ್ತಿದೆ ನಿಮಗೆ. ಇವಾಗ ಇದು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಬ್ರಹ್ಮ, ಭೂಮ ಅನ್ನೋದು. ಆಯಿತಾ? ಆದ್ದರಿಂದ ಎಲ್ಲ ಕಡೆಯೂ ದ್ವೈತ ಇದೆ, ಇಲ್ಲಿ ದ್ವೈತವೇ ಇಲ್ಲ. ಅದರಿಂದ ಅಲ್ಲಿ ಕೂತು ತನ್ನನ್ನು ತಾನು ನೋಡಿಕೊಂಡ್ರೆ ಅವಾಗೇನಾಗುತ್ತೆ ಅಂದರೆ, ಇನ್ನೊಂದನ್ನು ಕೇಳೋದು, ಇನ್ನೊಂದನ್ನು ತಿಳ್ಕೊಳ್ಳೋದು, ಇನ್ನೊಂದನ್ನು ನೋಡೋದು ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ಇನ್ನೊಂದು ಇಲ್ಲವೇ ಇಲ್ಲ, ಇನ್ನೊಂದು ಇದ್ದರೆ ತಾನೆ. ಆದ್ದರಿಂದ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಮುಂದಕ್ಕೆ ಹೇಳ್ತೀವಿ, ಅದಕ್ಕೆ ವಿರುದ್ಧವಾಗಿರೋದು ಹೇಳ್ತಾರೆ. ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ವಿಜಾನಾತಿ ತದಲ್ಪಂ. ಎಲ್ಲಾದರೆ ಇನ್ನೊಂದನ್ನು ತಿಳ್ಕೊಳ್ಳೋದು, ಇನ್ನೊಂದನ್ನು ಕೇಳೋದು, ಗೊತ್ತಾಯ್ತಾ, ಇನ್ನೊಂದನ್ನು ನೋಡೋದು ಅಂತ ಇದೆಯೋ ಅದು ಅಲ್ಪ. ಇದು ಭೂಮ, ಅತಿ ಹೆಚ್ಚಿಂದು, ಅದು ಅಲ್ಪ. ಗೊತ್ತಾಯ್ತಾ? ಯೋಯಿ ಭೂಮ ತದಮೃತಂ ಅದು ಅಲ್ಪಂ ತನ್ಮರ್ತ್ಯಂ. ಭೂಮ ಅನ್ನೋದು ಅಮೃತ, ಅದು ಅಲ್ಪವಾದ್ದು ಮರ್ತ್ಯ. ನೋಡಿ ಯಾತಕ್ಕೆ ಅಂತ, ಬ್ರಹ್ಮ ಒಂದೇ ಅಮೃತವಾದ್ದು, ಅಂದರೆ ಅದಕ್ಕೆ ಸಾವು ಅನ್ನೋದು ಇಲ್ಲವೇ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ? ಬೇರೆ ಎಲ್ಲದಕ್ಕೂ ಸಾವಿದೆ. ಅವ್ಯಾಕೃತದಿಂದ ಹಿಡಿದು ಎಲ್ಲ ಈ ಜಗತ್ತಿನವರೆಗೆ ಎಲ್ಲಕ್ಕೂ ಸಾವಿರೋದೆ. ಒಂದು ಸಲ ಅಲ್ಲ, ಒಂದು ಸಲ ಸಾಯುತ್ತೆ. ಗೊತ್ತಾಯ್ತಾ? ಅವ್ಯಾಕೃತವು ಯಾವಾಗ ಸಾಯುತ್ತೆ ಅಂದರೆ, ಹಿರಣ್ಯಗರ್ಭನ ಆಯಸ್ಸು ಮುಗಿದು ಹೋಗುತ್ತಲ್ಲ, ಆಗ ಹೋಗುತ್ತೆ.
ಪುನಃ ಇನ್ನೊಂದು ಶುರುವಾಗುತ್ತೆ. ಜಗತ್ತು ಮಿಥ್ಯೆ ಅಲ್ಲ ಅಂತಾನೂ ತೋರಿಸ್ತು, ಹಾಗೆ ಸರ್ವಾತ್ಮ ಭಾವದಲ್ಲೂ ಹಾಗೆ ಹೌದು 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 ಸಮನ್ವಯವಾಗುತ್ತೆ. ಯದಲ್ಪಂ ತನ್ಮರ್ತ್ಯಂ, ಇನ್ನೊಂದೇನೋ ಅಮೃತಂ ಯದಲ್ಪಂ ತನ್ಮರ್ತ್ಯಂ, ಅದೆಲ್ಲ ಮರ್ತಿವೆ, ಅದೊಂದೇ ಅಮೃತವಾದ್ದು. ಅವಾಗ ಇವ್ರು ಕೇಳ್ತಾರೆ, ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ, ಆ ಬ್ರಹ್ಮ ಅನ್ನೋದಿದೆಯಲ್ಲ ಯಾವುದರಲ್ಲಿ ನಿಂತಿದೆ, ಯಾವುದರ ಮೇಲೆ ನಿಂತಿದೆ ಅದು? ಇವಾಗ ಇವೆಲ್ಲವೂ ಜಗತ್ತೆಲ್ಲವೂ ಅವ್ಯಾಕೃತದವರೆಗೆ ಬ್ರಹ್ಮದಲ್ಲಿ ನಿಂತಿದೆ. ಅದು ಯಾವುದರಲ್ಲಿ ನಿಂತಿದೆ? ಅವ್ರು ಹೇಳ್ತಾರೆ ಸ್ವೇ ಮಹಿಮ್ನಿ ಇದಿವಾನ ಮಹಿಮ್ನೀತಿ, ಅಂದರೆ ತನ್ನ ಮಹಿಮೆಯಲ್ಲ ತಾನು ನಿಂತಿದೆ. ಆ ಯದಿವ ನ ಮಹಿಮ್ನೀತಿ, ಯಾವ ಮಹಿಮೆಯಲ್ಲೂ ನಿಂತೇ ಇಲ್ಲ, ತನ್ನ ಮಹಿಮೆಯಲ್ಲೇ ನಿಂತಿದೆ, ಯಾವುದರ ಮಹಿಮೆಯಲ್ಲೂ ನಿಂತೂ ಇಲ್ಲ ಅದು. ಗೊತ್ತಾಯ್ತಾ? ಈ ಥರ ವಿರುದ್ಧವಾಗಿರೋ ವಾಕ್ಯಗಳು ಶ್ರುತಿಯಲ್ಲಿ ಹಲವಾರು ಕಡೆ ಬರುತ್ತೆ. ಗೊತ್ತಾಯ್ತಾ? ಭಗವದ್ಗೀತೆಯಲ್ಲಿ ಬರ್ತೇನೆ ನೋಡಿ, ಏನು ಬರ್ತದೆ ಅಂದರೆ, ಮತ್ಸ್ಥಾನಿ ಸರ್ವಭೂತಾನಿ ನ ಚ ಮತ್ಸ್ಥಾನಿ ಭೂತಾನಿ. ಕೇಳಿದಿರಲ್ವ ಶ್ಲೋಕ? ಬ್ರಹ್ಮ ಹೇಳ್ತಾ ಇದೆ, ಅದು ಎಲ್ಲ ಭೂತಗಳು ನನ್ನಲ್ಲಿವೆ, ಯಾವ ಭೂತಗಳು ನನ್ನಲ್ಲಿ ಇಲ್ವೂ ಇಲ್ಲ. ಪರಸ್ಪರ ವಿರುದ್ಧವಾಯ್ತಾ ಇಲ್ವೋ? ಅಯ್ಯೋ ಏನಾಗುತ್ತೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಏನು ಭಗವಂತ ಎಲ್ಲೋ ನೋಡ್ಕೊಂಡು ಏನೇನು ಮಾತಾಡ್ಬಿಟ್ನಾ ಎಲ್ಲಾದರೂ? ಹಾಗೆ ಅಂತ ಹೇಳ್ತೀನಿ ಕೇಳಿ. ಏನಪ್ಪ ಅಂದರೆ, ಬೇರೆ ಎಲ್ಲದರಲ್ಲೂ ಆಧಾರ ಆಧೇಯ ಭಾವ ಇದೆ. ಈ ಜಗತ್ತು ಯಾವ್ದು ಆಧಾರ? ಪಂಚಭೂತಗಳು. ಪಂಚಭೂತಗಳ ಆಧಾರ ತನ್ಮಾತ್ರೆಗಳು, ಮಹತ್ವ, ಅಹಂಕಾರ. ಅದಕ್ಕೆ ಆಧಾರ ಅವ್ಯಕ್ತ, ಅದಕ್ಕಾಧಾರ ಪ್ರಾಣ, ಅದಕ್ಕಾಧಾರ ಅವ್ಯಾಕೃತ. ಅದರ ಮೇಲ್ಪಟ್ಟು ಅದಕ್ಕೆ ಆಧಾರ ಯಾವುದು ಅಂದರೆ ಏನರ್ಥ? ಗೊತ್ತಾಯ್ತಾ? ಆದರೆ ಅದಕ್ಕೆ ಆಧಾರ ಒಂದು ಇಲ್ಲ. ಓದಿರೋ ಹೋಗ್ಕೊಳ್ಳಿ. ಇನ್ನೊಂದಾದರೂ ಆಧಾರ ತೊಗೊಂಡಿದೆಯೋ ಇಲ್ವಾ? ಈ ಜಗತ್ತೆಲ್ಲ ಅಂದ್ರೂ ಬ್ರಹ್ಮದ ಆಧಾರದ ಮೇಲೆ ತಾನೇ ನಿಂತಿದೆ. ಅಂದರೆ ಅದೂ ಇಲ್ಲ ಅಂದರು. ಏನು ಇಷ್ಟೊತ್ತು ನೀವೇ ಹೇಳ್ಕೊಂಬಂದ್ರೆ ಅದರ ಆಧಾರದ ಮೇಲಿದೆ ಅಂತ, ಇವಾಗ ಅದರ ಆಧಾರವೂ ಇಲ್ಲ ಅಂತಂದ್ರೆ ಏನಂದರೆ, ಅದಕ್ಕೆ ಹೇಳ್ತಾರೆ ಅದು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಎಲ್ಲಿ ಅಂಟ್ಕೊಳ್ಳೋದು ಅನ್ನೋದಿರುತ್ತೋ ಅಲ್ಲಿ ಆಧಾರ ಅಧೇಯ ಭಾವ ಇರುತ್ತೆ. ಅರ್ಥವಾಗ್ತಾ ಇದೆ ನಾನು ಹೇಳಿದ್ದು? ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ಹಾಲಿದೆ, ಗೊತ್ತಾಯ್ತಾ? ಆಧಾರ ಆಧೇಯ ಅಂತೆ, ಗೊತ್ತಾಯ್ತಾ? ಹಾಗೇನೆ ಇಲ್ಲಿ ಆಧಾರ ಆಧೇಯ ಅಂತ ಹೇಳ್ತೀವಿ. ಈ ಆಧಾರಾಧೇಯ ಭಾವದಲ್ಲಿ ಏನಿದೆ ಅಂದರೆ, ಆಧೇಯವನ್ನು ಆಧಾರ ಅನ್ಬೋದು, ಆಧಾರವನ್ನು ಆಧೇಯ ಅಂತಲೂ ಅನ್ಬೋದು. ನೋಡಿ, ಮಾಲಿಕ್ಯೂಲ್ಸ್ ಯಾವುದು ಆಧಾರ? ಆಟಮ್ಸು ಅಲ್ಲೇನಪ್ಪ? ಆಟಮ್ಸ್ ಯಾವುದು ಆಧಾರ? ಮಾಲಿಕ್ಯೂಲ್ಸು. ಯಾಕೆಂದರೆ ಮಾಲಿಕ್ಯೂಲ್ಸ್ ತಾನಲ್ಲಿ ತಾನೇ ಹಿಡಿದಿಟ್ಕೊಂಡಿದೆ.
ಮಾಲಿಕ್ಯೂಲು ಆಟಮ್ಸ್ನ ಹಿಡಿದಿಟ್ಕೊಂಡಿದೆಯೋ ಎಲ್ಲೋ ಒಳಗಡೆ ನಾಡ್ದು ಗೊತ್ತಾಗ್ತೈತೆ ಪ್ರತಿಯೊಬ್ಬರಿಗೂ. ಅಂದರೆ ಎಲ್ಲೆಲ್ಲಿ ಅವಾಂತರ ಕಾರಣಗಳು ಕಾರ್ಯಗಳು ಇದೆಯೋ ಅಲ್ಲೆಲ್ಲ ಆಧಾರ ಆಧೇಯ ಭಾವನೂ ಇರುತ್ತೆ. ಇದಾಧಾರ ಅದಾಧೇಯ ಅಥವಾ ಅದಾಧಾರ ಇದಾಧೇಯ ಅಂತಲೂ ಹೇಳ್ಬೋದು. ಯಾಕೆಂದರೆ ಸಂಸರ್ಗ ಇದೆ, ಅಂಟುಕೊಳ್ಳುತ್ತೆ ಒಂದಕ್ಕೊಂದು. ಆದರೆ ಬ್ರಹ್ಮ ಅನ್ನೋದು ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ಇದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ, ಟಫ್ ಆಗಿದೆ. ಆದರೂ ಸಾಮಾನ್ಯ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ, ಭಗವಂತ ಏನಿಲ್ಲಪ್ಪ, ಸುಮ್ಮನೆ ಪದ್ಮದಳದ ಮೇಲೆ ಇರೋ ನೀರಿನ ಬಿಂದು, ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೋ ಇಲ್ಲೋ. ಅದರ ಅರ್ಥ ಇದೆ, ಅಂಟ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಭಗವಂತನಲ್ಲಿ, ಬ್ರಹ್ಮದಲ್ಲಿ ಆಧಾರ ಆಧೇಯ ಭಾವವಿಲ್ಲ. ಏನಪ್ಪ ಎಲ್ರಿಗೂ ಗೊತ್ತಾಯ್ತು ಅನ್ನೋ ಸಲ ಹೇಳ್ಬೇಕಪ್ಪ. ಇವಾಗ ನೋಡಿ, ಆಧಾರ ಆಧೇಯ ಭಾವ ಅನ್ನೋದಿದೆಯಲ್ಲ, ಇದು ಎಲ್ಲಿರುತ್ತೆ ಅಂದರೆ ಎಲ್ಲಿ ಒಂದಕ್ಕೊಂದು ಕಂಡುಕೊಳ್ಳೋದು ಅನ್ನೋ ಥರ ಇರುತ್ತೆ, ಆವಾಗ ಹೇಳ್ಬೋದು. ಮಾಲಿಕ್ಯೂಲ್ಸ್ ಆಟಮ್ಸ್ ಹೇಳಿದ್ನೋ ಇಲ್ವಾ. ಇವಾಗ ಮಾಲಿಕ್ಯೂಲ್ಸ್ಗೆ ಆಧಾರ ಅದು ಆಟಮ್ಸು, ಆಟಮ್ಸ್ಗೆ ಆಧಾರ ಇದು ಅಂತಲೂ ಹೇಳ್ಬೋದು. ಯಾಕೆಂದರೆ ಅದೇ ತಾನೇ ಒಳಗಡೆ ಇಟ್ಕೊಂಡಿರೋದು, ಅದರೊಳಗಡೆ ಗೊತ್ತಾಯ್ತಾ ಇಲ್ವಾ. ಯಾವುದ್ರ ಒಳಗಡೆ ಇಟ್ಕೊಂಡಿದೆ ಅಂದರೆ ಅದು ಇರೋದ್ರಿಂದ ಅದಿದೆ, ಇಲ್ಲದೆ ಹೋದ್ರೆ ಇರ್ತಾ ಇರಲಿಲ್ಲ, ಎಲ್ಲ ಓಡೋಗ್ಬಿಟ್ರೋದು. ಮಾಲಿಕ್ಯೂಲ್ ಇರೋದ್ರಿಂದ ಅಲ್ಲಿದೆ, ಇಲ್ಲದ್ರೆ ಒಳಗ್ಬಿಟ್ರೋದು ಆಟಮ್ಸು ಎಲ್ಲೆಲ್ಲೋ, ಹೌದಾನೆ. ಆದ್ದರಿಂದ ಆಧಾರದ ಇದಾದೆಯ ಅಂತಲೂ ಹೇಳ್ಬೋದು. ಗೊತ್ತಾಯ್ತಾ ಈಗ? ಹಾಂ, ಯಾವುದಕ್ಕೆ? ಎಲ್ಲಾದ್ರಲ್ಲೂ ಹೀಗೆ. ಆದರೆ ಒಡವೆ ಎಕ್ಸಾಂಪಲ್ಲು, ಒಡವೆಗೆ ಚಿನ್ನ ಆಧಾರ. ಚಿನ್ನ ಒಡವೆಗೆ ಆಧಾರ ಅಂತ ಯಾವಾಗ ಹೇಳ್ಬೋದು ಅಂದರೆ ಒಡವೆ ಇರೋವರೆಗೆ. ಆ ಒಡವೆನೇ ತಾನೇ ಚಿನ್ನದ ಹಿಡಿದಿಟ್ಕೊಂಡಿದೆ ಅಂತ ಹೇಳ್ಬೋದು. ಹೌದು ಹೌದು, ಖಂಡಿತವಾಗ್ಲೂ ಹೌದು 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 ಹೌದು. ಇವಾಗ ನಾವು ಸಂಸರ್ಗ ಇಟ್ಕೊಂಡಿದ್ದೀವಿ, ಶರೀರಾದಿಗಳಲ್ಲಿ ಸಂಸರ್ಗ ಇಟ್ಕೊಂಡಿದ್ದೀವೋ ಇಲ್ವೋ? ಸಂಸರ್ಗ ಇರಬಾರ್ದು, ಹೌದಾನೆ. ಅರ್ಥ ಆಯ್ತಾ ನಿಮಗೆ? ಸಂಸರ್ಗ ಅಂದ್ರೆ ಅಧ್ಯಾಸ ಇಟ್ಕೊಂಡಿದ್ದೀವೋ ಇಲ್ವಾ? ಆದ್ದರಿಂದ ಇಲ್ಲಿ ಏನಪ್ಪ ಅಂದರೆ, ಬ್ರಹ್ಮಕ್ಕೂ ಇದಕ್ಕೂ ಸಂಸರ್ಗ ಇಲ್ಲದೆ ಇರೋದ್ರಿಂದ, ಮೆತ್ಕೊಳ್ಳದೆ ಇರೋದ್ರಿಂದ ಅದರಲ್ಲಿ ಆಧಾರಾಧೇ ಭಾವವಿಲ್ಲ. ಎಲ್ಲ ಬಹಳ ಮುಖ್ಯವಾದ ಪಾಯಿಂಟ್ಸು, ತಿಳ್ಕೊಳ್ಳಿ. ಏನಪ್ಪ ಅಂದರೆ, ಅವ್ಯಾಕೃತಕ್ಕೆ ಹೋಗೋವರೆಗೆ ಆಧಾರಾಧೇ ಭಾವ ಪೂರ್ತಿ ಜಗತ್ತಿನಲ್ಲಿದೆ. ಆದರೆ ಮೂಲ ಕಾರಣಕ್ಕೆ ಬ್ರಹ್ಮಕ್ಕೆ ಹೋದ ಕೂಡಲೇ ದೊಡ್ಡ ಜಂಪು, ಇಲ್ಲಿಂದ ರಾಕೆಟ್ನ ಸೂರ್ಯನ ಕಳಿಸ್ಬಿಟ್ರು ಅಂತ, ಆ ಥರ. ಗೊತ್ತಾಯ್ತಾ? ಸಂಬಂಧವೇ ಇಲ್ಲ, ಆ ಥರ ಆಗೋಗುತ್ತೆ. ಇಂಟರ್ಡಿಪೆಂಡೆನ್ಸ್ ಇಲ್ಲ. ಇಂಟರ್ಡಿಪೆಂಡೆನ್ಸ್ ಯಾರಿಗಿಲ್ಲ? ಬ್ರಹ್ಮಕ್ಕೆ ಇಲ್ಲ. ಎಲ್ಲ ಸ್ವಲ್ಪ ಅಂದಾಜು ಬರ್ತಾ ಇದೆಯಾ? ಹೌದಲ್ಲ? ತಾತ್ಪರ್ಯ ಇಷ್ಟು ತಿಳ್ಕೊಳ್ಳಿ, ಜಗತ್ತು ಬಂದಿರೋದು ಅದರಿಂದಲೇ, ಆದರೂ ಜಗತ್ತು ಬಂದಿರೋದು ಅದರಿಂದಲೇ, ಜಗತ್ತಿದ್ದೂ ಇದೆ.
ಆದರೂ ಅದಕ್ಕೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಏನಾಗುತ್ತೆ ಅಂತಂದರೆ, ಅದೆಲ್ಲ ಮರ್ತ್ಯ, ಇದೆಲ್ಲ ಅದು ಅಮೃತ, ಅದು ಕಸ್ಮನ್ ಪ್ರತಿಷ್ಠಿತ ಐತಿ, ಅದು ಯಾವುದರ ಮಹಿಮೇಲೂ ನಿಂತಿಲ್ಲ, ಅದು ಬ್ರಹ್ಮ. ಗೊತ್ತಾಯ್ತಾ? ಈ ಭಗವಂತನ ಈ ಭೂಮಿ ಯಾವುದ್ರ ಮೇಲೆ ನಿಂತ್ಕೊಂಡಿರೋದು? ತನ್ನ ಮಹಿಮೆಯಲ್ಲಿ ನಿಂತಿದೆ, ತನ್ನ ಮಹಿಮೆಯಲ್ಲೇ ನಿಂತಿದೆ ಅಥವಾ ಮಹಿಮೆಯ ಮೇಲೂ ನಿಂತಿಲ್ಲ. ಯಾಕೆಂದರೆ ನಿಂತಿಲ್ಲ ಅನ್ನೋದು ಬರುತ್ತಲ್ಲ, ನಿಂತ್ಕೊಂಡಿರೋದು ನಿಲ್ಲದೇ ಇರೋದು ಅಂತ ಹೇಳೋದು. ಯಾವಾಗ? ಇವಾಗ ಮಹಿಮೆ ಅದರ ಮಹಿಮೆಯಲ್ಲೂ ನಿಂತ್ಕೊಂಡಿಲ್ಲ, ಅದರ ಅಂತ ಇನ್ನೊಂದಿಲ್ಲ. ಇವಾಗ ಅದರ ಮಹಿಮೆಯಲ್ಲೂ ನಿಂತ್ಕೊಂಡಿಲ್ಲ ಅಂದರೆ ಅದು ಅಂತ ಅನ್ನೋದೇ ಇಲ್ಲ ಅಲ್ಲ. ಗೊತ್ತಾಗ್ತಾ ಇದೆಯಾ? ಇವಾಗ ಇದು ಅದು ಅನ್ನೋದು ಎಲ್ಲಿ ಬರುತ್ತೆ? ದ್ವೈತದಲ್ಲೇ ಬರುತ್ತೆ. ಗೊತ್ತಾಯ್ತಾ? ಇನ್ನೆಲ್ಲ ನೆನ್ಪಿಡಿ. ಮಸ್ಥಾನಿ ಸರ್ವಭೂತಾನಿ ನಚಮಸ್ಥಾನಿ ಭೂತಾನಿ. ಅದಕ್ಕೋಸ್ಕರ ಹೇಳೋದು, ಶಾಸ್ತ್ರದಲ್ಲಿರೋ ಎಲ್ಲ ವಾಕ್ಯಗಳನ್ನು ಸಮನ್ವಯ ಮಾಡಿ ತಿಳ್ಕೊಳ್ದೇ ಇದ್ದರೆ, ಯಾವುದೋ ಒಂದು ಪೋರ್ಷನ್ ಮಟ್ಟಿ ತೊಗೊಂಡು ಮಾಡಿಬಿಟ್ರೆ ಪೂರ್ತಿ ಸಿದ್ಧಾಂತ ಗೊತ್ತಾಗಲ್ಲ. ಎಲ್ಲ ತಗೋಬೇಕು. ಇವಾಗ ಹೇಗೆ ಅಂದರೆ ನೋಡಿ, ಬ್ರಹ್ಮದಲ್ಲಿ ಸವಿಶೇಷವಾಗಿರೋ ಬ್ರಹ್ಮವನ್ನು ಹೇಳಿದೆ, ನಿರ್ವಿಶೇಷವಾಗಿರೋ ಬ್ರಹ್ಮವನ್ನು ಹೇಳಿದೆಯೋ ಇಲ್ವೋ? ಎರಡೂ ಹೇಳಿದೆ. ಅದನ್ನು ತಗೊಳ್ಳಿ, ಎರಡೂ ತಗೊಂಡು ಸಮನ್ವಯ ಮಾಡಬೇಕು, ಆಮೇಲೆ ತೀರ್ಮಾನ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಹೀಗಿದೆ. ಆ ಭೂಮದ ಲಕ್ಷಣ ಯಾವುದು? ಇದಕ್ಕೆ ವಿವರಣೆ ಈಗ. ಎಲ್ಲಿ ಎಂದರೆ ಯಾವ ಭೂಮಿ ತತ್ವದಲ್ಲಿ ಒಂದು ದ್ರಷ್ಟವ್ಯವನ್ನು ಮತ್ತೊಂದು ಕಾರಣದಿಂದ ದೃಶ್ಯಕ್ಕಿಂತ ಬೇರೆಯಾಗಿ ವಿಂಗಡವಾಗಿರುವ ಮತ್ತೊಬ್ಬ ದ್ರಷ್ಟರು ಕಾಣುವುದಿಲ್ಲವೋ, ಅಲ್ಲಿ ನಾಣ್ಯತ್ ಪಶ್ಯತಿ ಅಂತಿದೆ. ಅನ್ಯತ್ ಪಶ್ಯತಿ ಅನ್ಬೇಕಾಗಿದ್ದರೆ ಅದಕ್ಕಿಂತ ಇನ್ನೊಂದು ಅಂತ ಇರಲೇಬಾರ್ದು. ಗೊತ್ತಾಯ್ತು ಇಲ್ವ? ಅದಕ್ಕೆ ಇನ್ನೊಂದು ಅಂತ ಇರಬಾರ್ದು. ಅಂದರೆ ದ್ರಷ್ಟ ದೃಶ್ಯ, ದ್ರಷ್ಟಾದೃಶ್ಯ ಅಂತ ಎರಡಿಲ್ಲ. ಅರ್ಥವಾಗ್ತಿದೆಯಾ? ದೃಶ್ಯಕ್ಕಿಂತ ಬೇರೆಯಾಗಿ ವಿಂಗಡವಾಗಿರೋ ಮತ್ತೊಬ್ಬ ಜ್ಞಾತ ಇಲ್ಲ. ಎಲ್ಲ ಹಿಂದಿಂದೆಲ್ಲ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನಾವು ಮುಂಚೆ ನಾನು ಪ್ರತ್ಯಗಾತ್ಮನ ಕಡೆ ಗಮನನೇ ಕೊಟ್ಟಿರೋಲ್ಲ, ಬರೀ ಬಹಿಷ್ಪರ್ಗದಲ್ಲೇ ಸುತ್ತಕೊಂಡಿದ್ದೀನಿ. ಹೌದಾನೆ? ಏನೋ ಶಂಕರ ಕೃಪೆ ಮಾಡಿ ನಮಗೆ ಅಧ್ಯಾಸ ಭಾಷೆ ಬರ್ಕೊಟ್ರು. ಅವ್ರು ಪ್ರತ್ಯಗಾತ್ಮನ ಗುರುತು ಹಚ್ಚಿದ್ವಿ. ಆ ಪ್ರತ್ಯಗಾತ್ಮ ಅಂದರೆ ಯಾರು? ನಾನು ಜ್ಞಾತ, ಅದು ಜ್ಞೇಯ ಅಂತ ಆಯಿತು. ಜ್ಞಾತ ಜ್ಞೇಯ ಅಂತ ಒಪ್ಕೊಂಡಿದ್ದೀವಿ. ಇದನ್ನು ಎಲ್ಲರೂ ಒಪ್ತಾರೆ. ಗೊತ್ತಾಯ್ತಾ? ಈ ಜ್ಞಾತಾಜ್ಞೇಯ ಅನ್ನೋದೂ ಇಲ್ಲ ತತ್ವ ತಿಳ್ಕೊಂಡ್ಮೇಲೆ. ಯಾಕೆಂದರೆ ಅವನು ಜ್ಞಾತಾನೂ ಅಲ್ಲ, ಇದು ಜ್ಞೇಯವೂ ಅಲ್ಲ. ಯಾಕೆ? ಇಬ್ಬರು ಒಂದೇ. ಗೊತ್ತಾಗ್ತಾ ಇದೆಯಲ್ಲ? ಇವಾಗ ಕ್ಷೇತ್ರ ಮಾಂ ವಿದ್ಧಿ ಅಂತ ಹೇಳ್ದ. ಎಲ್ಲ 7ನೇ ಅಧ್ಯಾಯದಿಂದ ತಗೊಂಡು ವಿಶ್ವರೂಪ ದರ್ಶನ ಮಾಡಿಸ್ಬಿಟ್ಟ. ಆಮೇಲೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂಚ ಅಪಿ ಮಾಂ ವಿದ್ಧಿ, ಆ ಕ್ಷೇತ್ರಜ್ಞ ಕೂಡ ನಾನೇ ಅಂತ ತಿಳ್ಕೊ ಅಂತ ಹೇಳ್ದ ಅಲ್ವಾ? ಅಪಿಗೇನು ಅರ್ಥ ಆಗಿದ್ರೆ, ಅಪಿ ಅಂದರೆ ಕ್ಷೇತ್ರ ನಾನು ಅಂತ ಹೇಳಿದ್ದೀನಿ, ಇವಾಗ ಕ್ಷೇತ್ರಜ್ಞಾನು ನಾನೇ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕ್ಷೇತ್ರಜ್ಞ ಕ್ಷೇತ್ರಕ್ಕಿಂತ ಭಿನ್ನವಾಗಿರಬೇಕೋ ಇಲ್ವೋ? ಇರಬೇಕು. ಆದರೆ ಈ ಭಿನ್ನತ್ವ ಯಾವುದರಿಂದ ಬಂದಿದೆ? ಅಜ್ಞಾನದಿಂದ ಬಂದಿದೆ. ಆದರೆ ಇವಾಗ ನೀನು ತಿಳ್ಕೋ, ಕ್ಷೇತ್ರ ನಾನು ಅಂತ ತಿಳಿಸ್ಬಿಟ್ಟೆ, ನೀನು ಅದಕ್ಕಿಂತ ಬೇರೆ ಯಾವ ಕ್ಷೇತ್ರಜ್ಞ ಅಂತಿದೀಯಾ ಅಂತ ನೀನು ಅಂದ್ಕೊಂಡಿದೀಯಾ? ಅದೂ ಬ್ರಹ್ಮವೇ.
ಆದ್ದರಿಂದ ಒಂದು ವ್ಯತ್ಯಾಸ ಅನ್ನೋದೇ ಇಲ್ಲ ಅಲ್ಲಿ ಅಂತ ಹೇಳಿದರು. ಹೀಗೆ ಮತ್ತೊಂದನ್ನು ಕೇಳುವುದಿಲ್ಲವೋ? ವಿಷಯಭೇದಗಳು ನಾಮರೂಪಗಳಿಗೆ ಅಡಕವಾಗಿರುವುದರಿಂದ ಅವುಗಳನ್ನು ಮಾತ್ರ ಗ್ರಹಿಸಿ ದರ್ಶನ ಶ್ರಮಗಳನ್ನು ಮಿಕ್ಕವುಗಳು ಉಪಲಕ್ಷಣವಾಗಿ ಗ್ರಹಿಸಿದೆ. ಹಾಗೆಂದರೆ ಮನನ ಮಾಡೋದಿಲ್ಲ, ಒಂದೂ ಇಲ್ಲ. ಮತ್ತು ಮತ್ತೊಂದನ್ನು ಅರಿಯುವುದಿಲ್ಲವೋ? ಅದು ಭೂಮವು. ಇವಾಗ ಮತ್ತೊಂದನ್ನು ಅರಿಯುವುದಿಲ್ಲ ಅಂತಂದರೆ ತನ್ನನ್ನು ತಾನು ಅರಿತಾನೆ ಅಂತ ಇಟ್ಕೋಬೇಕಾ? ಗೊತ್ತಾಗ್ತಾ ಇದೆಯಾ? ಮತ್ತೊಂದು ಅರಿಯೋದಿಲ್ಲ ಅಂತಂದರೆ ತನ್ನನ್ನು ತಾನು ತಿಳ್ಕೊಳ್ತಾನೆ ಅಂತ ಇದೆಯಲ್ಲ, ಆಗ್ಬೋದಲ್ಲ? ಹಾಗಲ್ಲ. ತನ್ನನ್ನು ತಾನು ತಿಳ್ಕೊಳ್ತಾನೆ ಅಂತ ಹೇಳಿದ ಕೂಡಲೇ ಆ ತನ್ನನ್ನೇ ತಿಳ್ಕೊಳ್ಳೋದು ತಿಳಿಯಲ್ಪಟ್ಟದ್ದು ಅಂತ ಎರಡು ಮಾಡಿದೆಯಾ? ಗೊತ್ತಾಗ್ಲಿಲ್ವಾ? ತನ್ನನ್ನು ತಾನೇ ತಿಳ್ಕೊಂಡ ಅಂದರೆ ಆ ತನ್ನನ್ನೇ ಎರಡು ಭಾಗ ಮಾಡಿದ್ದಾನೆ ಅಂತ ಆಯ್ತೋ ಇಲ್ವೋ? ಅಲ್ವಾ? ಇವಾಗ ತನ್ನನ್ನು ತಾನೇ ಭಾಗ ಮಾಡೋದು ಅಂತಂದರೆ ಅಲ್ಲಿಗೆ ಅವನು ದ್ವೈತದಲ್ಲೇ ಇದ್ದಾನೆ ಅಂತ ಆಯಿತು. ಇವಾಗ ಅಧ್ಯಾಸದಲ್ಲಿ ಇರೋದು ಅದೇ. ಏನು ಇರೋದು ತಾನೊಬ್ಬನೇ. ಯಾರನ್ನು ನಾನು 3-4 ಜನ ಇದೀನಿ ಒಳಗಡೆ ಅಂತ ಯಾರೂ ಅಂದ್ಕೊಳ್ಳಲ್ಲ. ನಾನೊಬ್ಬನೇ ತಾನೇ ಇರೋದು. ಗೊತ್ತಾಯ್ತಾ? ನಾನೊಬ್ಬನೇ ಇದ್ರೂ ನಾನೇನು ಮಾಡಿದ್ದೀನಿ? ನಾನು ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞಾ ಅಂತ ಪ್ರಾಜ್ಞಾ ಅಂತ ತಿಳ್ಕೊಂಡಿದ್ದೀನೋ ಇಲ್ವೋ? ಬೇರೆ ಬೇರೆಯಾಗಿ ನನ್ನಲ್ಲೇ ನಾನು ಭೇದ ಮಾಡಿದ್ದೀನೋ ಇಲ್ವೋ? ಏನೋ ಫಾಲೋ ಮಾಡ್ತಾ ಇದ್ದೀರ ತಾನೆ? ಆದ್ದರಿಂದ ತನ್ನಲ್ಲೇ ತಾನು ತಿಳ್ಕೊಳ್ತಾನೆ ಅಂತಂತ ಹೇಳಿದ್ರು, ಭೇದ ಮಾಡಿದ್ರು ಕೂಡ ಅದು ತಪ್ಪೇ. ಅದೇ ಯಾಕೆಂದರೆ ತನ್ನನ್ನು ತಾನೇ ತಿಳ್ಕೊಳ್ಳೋದು ಅಂದರೆ ಒಂದು ಕಾರಣ ಇರಬೇಕು. ತಿಳ್ಕೊಳ್ಳೋದು ಅಂತ ತಿಳ್ಕೊಳ್ಳೋ ಒಂದು ಕಾರಣ ಇದ್ದೇ ಇರಬೇಕು. ನಾನು ತಿಳ್ಕೊಳ್ತೀನಿ ಅನ್ನೋ ಕರ್ತವ್ಯ ಇರಬೇಕು. ಕಾರಣ ಕರ್ತವ್ಯ ಎರಡೂ ಇದ್ದರೆ ಅವೆರಡು ಬೇರೆ ಬೇರೆನೆ ಆಯ್ತಲ್ಲ. ಪುನಃ ದ್ವೈತ ಬಂತಲ್ಲ, ಮರ್ತ್ಯವಾಯ್ತಲ್ಲ. ಭೂಮ ಅಲ್ವಲ್ಲ, ಬ್ರಹ್ಮ ಅಲ್ವಲ್ಲ. ಫಾಲೋ? ಆದ್ದರಿಂದ ಅದು ತಿಳುವಳಿಕೆ ಅಂತಲೂ ಹೇಳೋಕ್ಕಾಗಲ್ಲ. ಅದನ್ನೇ ಇವಾಗ ಚರ್ಚೆ ಮಾಡ್ತಾ ಇರೋದು. ನೋಡಿ, ಒಂದು ಪದ ಉಪಯೋಗಿಸೋದ್ರಿಂದ ಎಷ್ಟೋ ಸಲ ಸ್ಪಷ್ಟವಾಗಲ್ಲ. ಇವಾಗ ಇದು ಯಾವ ಥರ ಇದು ಅಂದರೆ, ಇದು ಸುಮ್ಮನೆ ಎಲ್ಲ ನೆಗೆಟಿವ್ ಆಗೇ ಹೇಳ್ತಾ ಇರೋದು. ಇವಾಗ ಹೀಗಲ್ಲ ಅಂತ ತಾನೇ ಹೇಳ್ತಾ ಇರೋದು ತಾನೇ? ಹೀಗಲ್ಲ ಅಂತ ಹೇಳಿದ ಮೇಲೆ ಏನು ಉಳಿಯುತ್ತೆ ಅಂತ ನೀವು ತಿಳ್ಕೊಬೇಕಷ್ಟೆ. ಅದನ್ನು ತಿಳಿಸ್ಕೊಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇಲ್ಲೇನು ಹೇಳ್ತಾ ಇರೋದು? ತನ್ನನ್ನು ತಾನು ನೋಡ್ಕೊಳ್ತಾನೆ ಅಂದ ಕೂಡಲೇ ಈ ತನ್ನನ್ನೇ ಅದರಲ್ಲಿ ವ್ಯವಹಾರ ಆಯಿತು. ತಿಳ್ಕೊಳ್ಳೋನು ಅಂತ ಇದೆ, ಮತ್ತು ತಿಳ್ಕೊಳ್ಳೋದಕ್ಕೆ ಕಾರಣಗಳು ಬೇಕು. ಆಮೇಲೆ ತಿಳ್ಕೊಳ್ಳೋದು ಅನ್ನೋ ಕರ್ತವ್ಯ ಆಗುತ್ತೆ. ಗೊತ್ತಾಯ್ತು ಇಲ್ವ? ಅಲ್ಲಿಗೆ ಕಾರಣ ಕರ್ತವ್ಯ ಎರಡು ಬೇರೆ ಬೇರೆ. ಇದನ್ನು ತೊಗೊಂಡು ಅದೊಂದು ಫಲ. ಇದು ಕ್ರಿಯೆ ಮಾಡೋದಕ್ಕಿದು ಅದರ ಫಲ. ಕಾರ್ಯಕಾರಣ ಸಂಬಂಧ ಅಲ್ಲ. ಕಾರ್ಯಕಾರಣ ಸಂಬಂಧ ಅಲ್ಲ. ಇವಾಗ ಮನಸ್ಸಿದ್ರೆ ತಿಳ್ಕೊಳ್ತೀವಿ, ಇಂದ್ರಿಯಗಳಿದ್ದರೆ ತಿಳ್ಕೊಳ್ತೀವಿ. ಇದರಲ್ಲಿ ಇಲ್ಲ, ಅದು ಕಾರಣಗಳು. ಗೊತ್ತಾಯ್ತಾ? ಕರ್ತವ್ಯ ಅಂದ್ರೇನೋ ಕೇಳೋದು, ಮಾಡೋದು. ಇದು ಕರ್ತವ್ಯ. ಅಂದರೆ ಕಾರಣ ಕರ್ತವ್ಯ ಇವೆರಡೂ ಇಟ್ಕೊಂಡೇ ಕ್ರಿಯಾಕಾರಕ ಫಲ. ಕ್ರಿಯಾಕಾರಕ ಇದು ಕ್ರಿಯಾ, ಅದು ಕಾರಕ ಮಾಡಿಸೋದು. ಆ ಕ್ರಿಯಾಕಾರಕ ಫಲಭೇದ ನಾನು ತಿಳ್ಕೊಂಡೆ ಅಂತನ್ನೋದು ಬರುತ್ತೆ. ಅದೂ ಅಲ್ಲ ಇಲ್ಲಿ. ಯಾಕೆಂದರೆ
ಅಲ್ಲಿ ಕಾರಣಗಳ್ಯಾವುದೂ ಇಲ್ಲ. ನೋಡಿ, ಇದು ನೀವು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ ಇಲ್ಲೇ ತಿಳ್ಕೊಳ್ಳಿ. ಇವಾಗ ನಾನು ಇಲ್ಲಿದ್ದುಕೊಂಡು ಬಹಿಷ್ಪ್ರಜ್ಞೆಯಲ್ಲಿ ಜಾಗೃತಿನಲ್ಲಿ ಇದ್ಕೊಂಡು ಪ್ರತ್ಯೇಗಾತ್ಮನ ಯಾವುದೋ ಒಂದು ಅರ್ಥದಲ್ಲಿ ತಿಳ್ಕೊತಾ ಇದ್ದೀನಿ. ಯಾವ ಅರ್ಥದಲ್ಲಿ? ನೆಗೆಟಿವ್ ಆಗಿ. ಹೌದಾನೆ? ನ ಕಿಂಚಿತ್ ಅಭೇದಿಶಂ ಅಂತೀನಿ. ಅಲ್ಲಿ ನಾನೇನು ತಿಳ್ಕೊಳ್ತಾ ಇರಲಿಲ್ಲ ಅಂತ ಹೇಳ್ತೀನಿ. ಹೌದಲ್ಲೋ? ಆದರೆ ಸುಷುಪ್ತಿನಲ್ಲಿ ನಾನೇನು ತಿಳ್ಕೊಳ್ತಾ ಇರಲಿಲ್ಲ ಅಂತ ಇದೆಯಾ? ನಾನು ಅವಾಗೇನು ತಿಳ್ಕೊಳ್ತಾ ಇರಲಿಲ್ಲ ಅನ್ನೋದು ಇದೆಯೇನಪ್ಪ? ಇಲ್ಲ. ಯಾಕೆಂದರೆ ಅದನ್ನ ತಿಳ್ಕೊಳ್ಳೋದಕ್ಕೊಂದು ಕಾರಣ ಬೇಕು, ಇನ್ನೊಂದು ತಿಳಿಯಲ್ಪಟ್ಟದ್ದು ಅಂತ ಇನ್ನೊಂದು ಇರಬೇಕು, ಅದನ್ನು ನೋಡಬೇಕು. ಅಲ್ಲಿಗೆ ದ್ವೈತ ಇದೆ, ಅಲ್ಲಿ ದ್ವೈತ ಇಲ್ಲ ನಿಜವಾಗಲೂ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಪ್ರತ್ಯೇಗಾತ್ಮನಲ್ಲೇ ಗೊತ್ತಾಗುತ್ತೆ ಈ ವಿಷಯ. ಯಾತಕ್ಕೆ ಅಂದರೆ ಪ್ರತ್ಯೇಗಾತ್ಮ ಬ್ರಹ್ಮವೇ. ಈಗ ಸ್ವಟ್ವೈತೆ ಈಗ. ಆದ್ದರಿಂದ ಇದನ್ನು ನೆಗೆಟಿವ್ ಆಗೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದರೆ ಅಲ್ಲಿ ದ್ವೈತದ ಗಂಧ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ನೇತಿ ನೇತಿ ಅಂತಲೇ ತಿಳಿಸ್ಬೇಕು, ಬೇರೆ ದಾರಿನೇ ಇಲ್ಲ. ಗೊತ್ತಾಯ್ತಾ? ಅಲ್ಲ, ಹಾಗಲ್ಲ. ಮತ್ತೊಂದನ್ನು ಕಾಣುವುದೇ ಮುಂತಾದದ್ದು ಇಲ್ಲದೆ ಎಂಬ ಪಕ್ಷದಲ್ಲಿಯೂ ಎಲ್ಲಿ ಎಂಬ ಮತ್ತೊಂದನ್ನು ಕಾಣುವುದಿಲ್ಲ ಎಂಬ ವಿಶೇಷಣಗಳು ಇದೆಯಲ್ಲ, ಅದನ್ನಿಟ್ಕೊಂಡು ಹೇಗೆ ಮಾಡೋದು? ಅದನ್ನು ಸಮನ್ವಯ ಮಾಡಬೇಕಲ್ಲ. ನೋಡಿ, ಇವಾಗ ಎಲ್ಲಿ ಮತ್ತೊಂದನ್ನು ಕಾಣುವುದಿಲ್ಲವೋ ಅದು ಗೊತ್ತಾಯ್ತಾ? ಅಲ್ಲಿಗೆ ಎಲ್ಲಿ ಮತ್ತೊಂದೊಂದು ಇಲ್ವೇ ಇಲ್ಲ. ಎಲ್ಲಿ ಅಂದರೆ ಅದಕ್ಕೂ ಅರ್ಥವಿಲ್ಲ. ಇವಾಗ ಅದನ್ನೇನು ಮಾಡಬೇಕು? ಏನಪ್ಪ ಗೊತ್ತಾಗ್ತಾ ಇದೆಯಲ್ಲಪ್ಪ ಎಲ್ರಿಗೂ? ಎಲ್ಲಿ ಮತ್ತೊಂದನ್ನು ಕಾಣೋದು, ಕೇಳೋದು ಇಲ್ವೋ, ತಿಳ್ಕೊಳ್ಳೋದು ಇಲ್ವೋ ಅಂದರೆ ಎಲ್ಲಿ ಮತ್ತೊಂದನ್ನು ಅಂತ ಹೇಳಿದೆಯಲ್ಲ, ಅದರ ಅರ್ಥ ಏನು? ಒಂದು ಇಲ್ವೇ ಇಲ್ಲ, ಅಲ್ಲಿ ಕಾಲವೂ ಇಲ್ಲ, ಎಲ್ಲಿ ಇದು ಇಲ್ಲ, ದೇಶವೂ ಇಲ್ಲ, ಏನೂ ಇಲ್ಲ. ಅಂದರೆ ಎಲ್ಲಿ ಮತ್ತೊಂದು ಅನ್ನೋದಕ್ಕೆ ಅರ್ಥವೇನು? ಅದಕ್ಕೆ ಅವನು ಆಕ್ಷೇಪ ಮಾಡೋದು, ಪ್ರಶ್ನೆ ಕೇಳ್ತಾನೆ. ಯಾವ ಬರಿಯ ಮನೆಯಲ್ಲಿ, ಖಾಲಿ ಮನೆಯಲ್ಲಿ ಮತ್ತೆ ಯಾವುದನ್ನೂ ಕಾಣುವುದಿಲ್ಲವೋ ಎಂದು ಹೇಳಿದರೆ ಕಂಬೆ ಮುಂತಾದವು ತನ್ನ ನೋಡುವುದಿಲ್ಲವೆಂದೇನು ಇಲ್ವಲ್ಲ. ಎಲ್ಲಿ ಮತ್ತೊಂದನ್ನು ಇಲ್ಲೋ ಏನೂ ಇಲ್ಲವೋ ಅಂದರೆ ತಾನಿದ್ದಾನೆ, ತಾನು ನೋಡ್ತಲೇ ಇದ್ದಾನೆ. ಕಂಬ ಮುಂತಾದನ್ನೆಲ್ಲ ನೋಡ್ತಾ ಇದ್ದಾನೆ. ಅವನ ಲೋಕದಲ್ಲಿ ಕಂಡಿದೆ. ಇಲ್ಲೂ ಹಾಗೆ ಆಗಬಹುದಲ್ಲ? ಹಾಗಲ್ಲ. ಯಾಕೆ ಹಾಗಲ್ಲ? ಅಲ್ಲಪ್ಪ, ಆ ಭೂಮ ಅನ್ನೋದು ಏನಿದೆಯೋ ಅದೇ ನೀನು ಅಂತ ಹೇಳಿದೆಯಲ್ಲ. ಅದೇ ನೀನು ಅಂತ ಹೇಳಿದಾದ್ಮೇಲೆ ಎಲ್ಲಿ ಮತ್ತೊಂದನ್ನು ಅಂತ ಅಲ್ಲಿ ಇಲ್ವೇ ಇಲ್ವಲ್ಲ. ಗೊತ್ತಾಯ್ತಾ? ಅಂತಂದೇನು? ಆಮೇಲೆ ಆ ಭೇದವಿಲ್ವೇ ಇಲ್ಲ. ಅದೃಶ್ಯವೂ ಅನಾತ್ಮೀಯವೂ ಆಗಿದೆ. ಗೊತ್ತಾಯ್ತಾ? ನೋಡೋದಕ್ಕೆ ಈತನಿಗೆ ರೂಪವಿಲ್ಲ. ವಿಜ್ಞಾತರವನ್ನು ಏತರಿಂದ ಅರಿತಾನೋ ಅಂದರೆ ಆ್ಯಕ್ಷನ್ ಇಲ್ವಲ್ಲ ಅಲ್ಲಿ. ಪುನಃ ಕೇಳ್ತಾನೆ, ಎಲ್ಲಿ ಅನ್ನೋದಕ್ಕೆ ಏನ್ರಿ ಅರ್ಥ? ಅದು ಹೇಳ್ರಿ. ನೋಡಪ್ಪ, ಎಲ್ಲಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ದ್ವೈತದಲ್ಲಿ ಇದಕ್ಕೆ ಸಾಪೇಕ್ಷವಾಗಿ ಹೇಳಿದೆ. ನೋಡಿ ಏನಂದರೆ, ದ್ವೈತ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ನಾನು ಭೇದವನ್ನು ಇಟ್ಕೊಂಡು
ನಾನು ನೋಡೋನು, ಕೇಳೋನು, ತಿಳ್ಕೊಳ್ಳೋನು ಅಂತ ಇದೆ. ನಾನು ತಿಳ್ಕೊಳ್ಳೋದಕ್ಕೊಂದು ವಿಷಯನೂ ಇದೆ, ತಿಳ್ಕೊಳ್ಳೋ ನಾನೂ ಇದ್ದೀನಿ. ಇಬ್ಬರು ಬೇರೆ ಬೇರೆ ಇದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಈ ಬೇರೆ ಬೇರೆ ಅನ್ನೋ ಭಾವ ಅಜ್ಞಾನ ಕಾಲದಲ್ಲಿ ಮಟ್ಟಿಗೆ ಇದೆ. ಆದ್ದರಿಂದ ಈ ತರಹ ದ್ವೈತದಲ್ಲಿರೋ ಭೇದ ಎಲ್ಲಿಲ್ವೋ ಅದು ಅಂತ ಗೊತ್ತಾಯ್ತಾ ನಿಮಗೆ? ಎಲ್ಲಿ ದ್ವೈತದಲ್ಲಿ ನಾವ್ಯಾವ ವ್ಯವಹಾರವನ್ನು ನೋಡ್ತಾ ಇದ್ದೀವೋ ಇದಕ್ಕೆ ಹೋಲಿಕೆಯಾಗಿ ಅಲ್ಲಿಲ್ಲ ಅಂತ ಹೇಳಿರೋದು. ಎಲ್ಲಿ ಅಂದರೆ ದೇಶ ಕಾಲ ಅಂತಲ್ಲ, ಇದಕ್ಕೆ ಸಾಪೇಕ್ಷವಾಗಿ. ಹೌದು, ಖಂಡಿತವಾಗಲು. ಯಾಕೆಂದರೆ ಇವನು ಅಕಸ್ಟಮ್ ಆಗಿರೋದು ಬಹಿಷ್ಪರ ಇದು ಜಾಗೃತಿಗೆ. ಹೌದಾನೇನಪ್ಪ? ಈ ಥರದಲ್ಲೊಂದು ಇಲ್ಲ ಅಂತ ಹೇಳ್ತಾ ಇರೋದು. ಗೊತ್ತಾಗ್ತಾ ಇದೆಯಾ? ಮಣ್ಣಿನಲ್ಲಿ ಮಡಿಕೆ ಕುಡಿಕೆ ಯಾವುದೂ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಅನ್ವಯ ಮಾಡ್ತಾ, ಅದು ಸರಿ, ಅದನ್ನೇ ಇಲ್ಲಿ ಮಾಡ್ತಾ ಇರೋದು, ಅದೇ ಇಲ್ಲಿ ಮಾಡ್ತಾ ಇರೋದು. ಅಲ್ಲಿ ಇವಾಗ ಎಲ್ಲಿ, ಅದಕ್ಕೆ ನಾನು ಪದೇ ಪದೇ ಹೇಳಿದ್ದು, ಮುಂಚೆ ನಾನು ಇನ್ನೊಂದು ಅಂತಿದೆ. ಜಾಗ್ರತ ಕಾಲದಲ್ಲಿ ಆ ವ್ಯವಹಾರ ಮಾಡ್ತೀವಿ, ಗೊತ್ತಾಯ್ತಾ? ಸ್ವಪ್ನದಲ್ಲೂ ಈ ಜಗತ್ತಿಲ್ಲದೆ ಇದ್ರೂ ವಾಸನಾಮಯ ಜಗತ್ತಿದೆ, ಅದನ್ನು ನೋಡ್ತೀನಿ, ನಾನು ನೋಡೋನು ಅಂತ ಆಯಿತು. ಆದರೆ ಇಲ್ಲಿ ನಾನು ದ್ವೈತದಲ್ಲಿ ಇಲ್ಲವೇ ಇಲ್ಲ, ಸುಷುಪ್ತಿನಲ್ಲಿ ಒಂದಾಗ್ಬಿಟ್ಟಿದ್ದೀನಿ ಅದರಲ್ಲಿ, ಗೊತ್ತಾಯ್ತಾ? ಆದ್ದರಿಂದ ಅಲ್ಲಿ ನಾನು ನೀನು ಅನ್ನೋ ಭೇದವಿಲ್ಲ. ಅದಕ್ಕೆ ಸಾಪೇಕ್ಷವಾಗಿ ಇದು ಎಲ್ಲಿ ಅಂದರೆ ಇಲ್ಲಿ ಹೀಗೆ ಜಾಗೃತಿನಲ್ಲಿ ಯಾವುದಿದೆಯೋ ಆ ಥರದ್ದಲ್ಲಿಲ್ಲ. ಅಲ್ಲ, ಅವಿದ್ಯಾಕಲ್ಪಿತವಾದ ಭೇದದ ಅಪೇಕ್ಷೆಯಿಂದ ಹೇಳಿದ್ದಾಗಿದೆ. ನಾವು ಏನು ಮಾಡಿದ್ದೀವಿ? ಭೇದವನ್ನು ಇಟ್ಕೊಂಡಿದ್ವಿ. ಯಾವಾಗ? ಅವಿದ್ಯಾ ಕಾಲದಲ್ಲಿ. ನೀವು ಪ್ರತಿಯೊಂದು ಕಡೆನೂ ನೋಡಬೇಕಾದ್ದೇನು ಗೊತ್ತೇನೋ? ಭೇದ ಭೇದ ಅಂತ ಹೇಳಿದೆ ನೋಡಿ. ನಾವು ಮಾಡ್ತಾ ಇರೋ ತಪ್ಪೇನು ಗೊತ್ತೇನೋ? ಭೇದ. ನಾನು ಇನ್ನೊಂದು ಅಂತ ಇಟ್ಕೊಂಡಿದ್ದೀವಿ, ಕ್ಷೇತ್ರಜ್ಞ ಅಂತ ಇಟ್ಕೊಂಡಿದ್ದೀವಿ, ಕ್ಷೇತ್ರಜ್ಞ ಮಾಮ ಇದ್ದೀವಿ ಅಂತ ಹೇಳಿದ್ರೂ ಕೂಡ ಇಟ್ಕೊಂಡಿದ್ದೀವಿ. ಹೋಗ್ಲಿ, ಕ್ಷೇತ್ರಜ್ಞ ಮಾಮಿದ್ದಿ ಅಂತ ಏನೋ ಗೀತೆ ಶ್ಲೋಕ ಆಗೋಯ್ತಪ್ಪ ಅಂತಂತಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಿದೆ, ತತ್ವಮಸಿ ಶ್ವೇತಕೇತು ಅಂತಿದೆ, ಗೊತ್ತಾಯ್ತಾ? ಇಷ್ಟು ಸ್ಪಷ್ಟವಾಗಿದ್ದರೂ ನಾನು ಭೇದ ಏನು ಬಿಟ್ಬಿಟ್ನಾ? ಬಿಡಲಿಲ್ವಲ್ಲ. ಆದ್ದರಿಂದ ಈ ಭೇದ ಇಟ್ಕೊಂಡಿದ್ದೀನಿ. ಭೇದ ಅನ್ನೋದು ತಪ್ಪು, ವಸ್ತು ತಪ್ಪಲ್ಲ. ಕ್ಷೇತ್ರ ಇರೋದೇ ತಪ್ಪು, ಕ್ಷೇತ್ರಜ್ಞ ಇರೋದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಕ್ಷೇತ್ರಜ್ಞ ಇಬ್ಬರು ಇದ್ದಾರೆ, ಆದರೆ ಇವರಿಬ್ಬರು ಭೇದ ಇಲ್ಲ. ಐ ಥಿಂಕ್ ಕ್ಲಿಯರ್ ಆಗಿದೆಯಲ್ಲ? ನಿಜವಾಗಿರುವ ಏಕತ್ವ ಅದ್ವಿತೀಯತ್ವ ಎಂಬ ಪ್ರಕೃತವಾದ ಬುದ್ಧಿ ಅಪೇಕ್ಷೆಯಿಂದ ಏಕವೇ ಅದ್ವಿತೀಯವೇ ಎಂದು ಸಂಖ್ಯೆ ಮುಂತಾದಕ್ಕೆ ಯೋಗ್ಯವಲ್ಲದ ಸತ್ತನ್ನು ಹೇಳಬೇಕು. ಗೊತ್ತಾಯ್ತಾ? ಏಕತ್ವ ಅದ್ವಿತೀಯತ್ವ ಎಂಬ ಪ್ರಕೃತವಾದ ಬುದ್ಧಿಯ ಅಪೇಕ್ಷೆಯಿಂದ ಏಕವೇ ಅದ್ವಿತೀಯವೇ ಅಚ್ಚ ನೋಡಿ. ಇವಾಗ ಮುಂಚೆ ನಿಜವಾಗ್ಲೂ ಇರೋದು ಏಕತ್ವ ಅದ್ವಿತೀಯತ್ವ ಅಂತಲೇ ಇರೋದು, ಗೊತ್ತಾಯ್ತಾ? ಇರೋದದೇ. ಆದರೆ ಅದು ನಾನಾತ್ವ ಇಲ್ಲ, ಇನ್ನೊಂದಿಲ್ಲ ಅಂತಂತ ನಾನು ತಿಳಿಸ್ತಾ ಇರೋದು, ಗೊತ್ತಾಯ್ತಾ? ಅಲ್ಲೇ ಇರೋ ವಸ್ತುವನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಅಂದ್ರೇನು? ಈಗಾಗಲೇ ಏಕತ್ವ ಇದ್ದೇ ಇದೆ, ಗೊತ್ತಾಯ್ತಾ? ಅದನ್ನು ಇದು ಹೇಗಿದೆ ಅಂದರೆ ಈ ನೀನಿಟ್ಕೊಂಡಿರೋ ಭೇದ ದೃಷ್ಟಿಯಿಂದ ಇಲ್ಲ, ಯೋಗ್ಯವಲ್ಲ ಸತ್ತನ್ನು ಹೇಳುವು. ಹೀಗೆ
ಒಂದೇ ಆಗಿರುವ ಭೂಮದಲ್ಲಿ ಎಂಬ ವಿಶೇಷಣವನ್ನು ಹೇಳಿದೆ. ಅವಿದ್ಯಾವಸ್ಥೆಯಲ್ಲಿ ಮತ್ತೊಂದನ್ನು ಕಾಣುವುದೆಂಬುದನ್ನು ಅನುವಾದ ಮಾಡಿಕೊಂಡು ಭೂಮದಲ್ಲಿ ಅದಿಲ್ಲವೆಂದು ಹೇಳೋದಕ್ಕೆ ಹೊರಟಿರೋದ್ರಿಂದ ಮತ್ತೊಂದನ್ನು ಕಾಣುವುದಿಲ್ಲ ಒಂದು ವಿಶೇಷಣ ಹಾಕಿದೆ. ಆದ್ದರಿಂದ ಸಂಸಾರ ವ್ಯವಹಾರ ಭೂಮದಲ್ಲಿ ಇಲ್ಲವೇ ಇಲ್ಲ ಎಂದರ್ಥ. ಪುನಃ ಪುನಃ ತಿಳ್ಕೊಳ್ಳಿ, ಆ ಕಾಂಟೆಕ್ಸ್ನಲ್ಲಿ ಅದೆಲ್ಲ ಬರ್ತಾ ಇರಬೇಕು. ಏನಪ್ಪ ಅಂದರೆ, ಹಾಗಾದರೆ ಜ್ಞಾನ ಪಡ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ಬಿಟ್ರೆ ಅಂದೇನು ಊಟನೇ ಮಾಡೋದಿಲ್ವಾ, ಸ್ನಾನ ಮಾಡೋದಿಲ್ವಾ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಹೊಟ್ಟೆನೋ ಬರಲ್ವಾ? ತಾನೇ ಸಾಧಾರಣವಾಗಿ ಜನಗಳು ಕೇಳೋ ಪ್ರಶ್ನೆ. ಅಯ್ಯ, ಅದು ಕ್ಷೇತ್ರ ಧರ್ಮನಯ್ಯ, ಅದು ಕ್ಷೇತ್ರ ಧರ್ಮ. ಅದಕ್ಕೆ ನಾನು ಅಂಟಿಲ್ಲ ಅಂತ ಗೊತ್ತಿದೆಯಲ್ಲ ನಿನಗೆ, ಸುಷುಪ್ತಿನಲ್ಲೇ ಗೊತ್ತಿದೆಯಲ್ಲ. ಇದೇನು ದೊಡ್ಡ ವಿಷಯ. ಕ್ಲೋರೋಫಾರ್ಮ್ ಕೊಟ್ಬಿಟ್ಮೇಲೆ ಈ ತಲೆ ಹೊಡಿತಾ ಇದ್ರು ಇನ್ನೇನು ಗೊತ್ತಾಗಲ್ವಲ್ಲ ಅಲ್ವಾ? ಏನರ್ಥ ಅದಕ್ಕೆ? ನಿಜವಾಗ್ಲೂ ನನಗೆ ಸಂಬಂಧವಿಲ್ಲ ಅಂತ ತಾನೇ ಅರ್ಥ. ಆದ್ದರಿಂದ ಅವನು ಇದು ಕ್ಷೇತ್ರ ಧರ್ಮ ಅಂತ ತಿಳ್ಕೊಂಡು ಸುಮ್ಮನೆ ಇರ್ತಾನೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇದು ಧಾರಯನ್. ಇಂದ್ರಿಯಗಳು ತಮ್ಮ ತಮ್ಮ ಕೆಲಸ ತಾವು ಮಾಡ್ತಾ ಇವೆ, ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಗೊತ್ತಾಯ್ತಾ? ಇನ್ನು ಎಲ್ಲಿ ಎಂದರೆ ಅವಿದ್ಯೆ ವಿಷಯದಲ್ಲಿ ಒಬ್ಬನು ಒಂದರಿಂದ ಮತ್ತೊಂದನ್ನು ಕಾಣುತ್ತಾನೋ ಅದು ಅಲ್ಪವು. ಜಾಗೃತಿನಲ್ಲಿ ನಾವು ಇಟ್ಕೊಂಡು ಭೇದ ಇಟ್ಕೊಂಡು ಮಾಡ್ತೀವೋ ಅಲ್ವಾ, ಅದು ಇಲ್ಲ ಅಂತ ಹೇಳಿಲ್ಲ, ಅಲ್ಪ. ಪದೇ ಪದೇ ತಿಳ್ಕೊಳ್ಳಿ, ಇದು ತುಂಬ ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ. ಗೊತ್ತಾಯ್ತಾ? ಈ ಜಗತ್ ಮಿಥ್ಯ ಮಿಥ್ಯ ಅಂತ ಹೇಳ್ಕೊಂಡು ತುಂಬ ಕನ್ಫ್ಯೂಷನ್ ಆಗೋಗಿದೆ. ಅದಿಲ್ಲೇನು ಅಂದರೆ ಅದಿಲ್ಲ ಅಂತಲ್ಲಪ್ಪ, ಅದು ಕಡಿಮೆ. ಹೇಗೆ ಎಚ್ಚರವಾಗುವುದಕ್ಕಿಂತ ಮುಂಚೆ ಸ್ವಪ್ನದಲ್ಲಿ ಕಾಣುವ ವಸ್ತು ಆ ಕಾಲದಲ್ಲಿ ಮಾತ್ರ ಇರತಕ್ಕದ್ದು, ಹಾಗೆ ಭೇದ ಅನ್ನೋದು ಈಗಿದೆ. ಆದರೆ ಸುಷುಪ್ತಿನಲ್ಲಿ ಇಲ್ಲ. ಗೊತ್ತಾಯ್ತಾ? ಇವಾಗ ಅದು ಹೇಗೆ ದೃಷ್ಟಾಂತ ಏನಂದರೆ, ಸ್ವಪ್ನದಲ್ಲಿ ಕಾಣೋ ವಸ್ತು ಆವಾಗ ಮಾತ್ರ ಇದೆ, ಆಮೇಲೆ ಇಲ್ಲ. ಈ ವಸ್ತು ಯಾವುದು ಅಂದರೆ ವಸ್ತು ಅಲ್ಲ, ಅದು ಭೇದ. ಗೊತ್ತಾಯ್ತಲ್ಲ? ಸ್ವಪ್ನದಲ್ಲಿ ಕಾಣುವ ವಸ್ತು ಆ ಕಾಲದಲ್ಲಿ ಮಾತ್ರ ಇರತಕ್ಕದ್ದು, ಹಾಗೆ ದೃಷ್ಟಾಂತ. ಅಂದರೆ ಆವಾಗಿದೆ, ನಾನು ನೋಡ್ತಾ ಇರೋ ದಿಟ. ಆದರೆ ಎಲ್ಲ ಬೇರೆ ಬೇರೆ ಏನು ಹೇಳ್ತಾರೆ ಗೊತ್ತೇನೋ, ಇಲ್ಲ ಅಂತಾಗುತ್ತೆ. ಪ್ರಾತಿಭಾ ಸತ್ಯವಾಗಿದೆ, ಇಲ್ಲ ಅಂತಿಲ್ಲ, ಇದೆ. ಆದ್ದರಿಂದಲೇ ಅದು ಮರ್ತ್ಯವು. ಸ್ವಪ್ನ ವಸ್ತುವಿನಂತೆಯೇ ವಿನಾಶವಾಗತಕ್ಕದ್ದು. ಮರ್ತ್ಯ ಅಂದ್ರೇನು? ಸಾಯೋ ಸ್ವಭಾವದ್ದು. ಇದಕ್ಕೆ ವಿಪರೀತವಾದದ್ದು ಭೂಮ, ಅದು ಅಮೃತ. ಎಲ್ಲಿ ತತ್ ಎಂಬ ಶಬ್ದವು ಅಮೃತತ್ವವನ್ನು ಹೇಳ್ತದೆ. ಇಲ್ಲೇನಂತ ಇಲ್ಲಿ ಹೇಳಿರೋದು ಅಂದರೆ, ತನ್ಮರ್ತ್ಯಂ ಸ ಭಗವ ತದಮೃತಂ ಅಂತ ಹೇಳಿದೆಯಲ್ಲ, ಅದು ಇನ್ನು ಮುಂದೆ ಹೇಳ್ತಾರೆ. ಭೂಮಕ್ಕೆ ಆಧಾರವೇ ಯಾವುದೂ ಇಲ್ಲ ಅಂತ ಆಯ್ತಲ್ಲ, ಅದು ಹೇಗೆ? ಹಾಗಾದರೆ ಈ ಸ್ವರೂಪದ ಆ ಭೂಮವು ಎಲ್ಲಿ ಭಗವಂತನೇ ಏತರಲ್ಲಿ ಪ್ರತಿಷ್ಠಿತವಾಗಿದೆ. ಅಂದರೆ ಯಾವುದಾದ್ರು ಸಪೋರ್ಟ್ ಇದಕ್ಕೆ, ಅದಕ್ಕೆ ಸಪೋರ್ಟ್ ಯಾವುದು ಅಂತ ಕೇಳಿದ್ರೆ ನಾನು ಸಂತಕುಮಾರ್ ಪ್ರತ್ಯುತ್ತರವನ್ನು ಹೇಳುತ್ತಾರೆ. ಸ್ವಂತ ಮಹಿಮೆಯಲ್ಲಿ ತನಗೆ ಅದೇ ಪ್ರತಿಷ್ಠೆ. ಸ್ವಂತವಾದ ಎಂದರೆ ತನ್ನದೇ ಆದ ಮಹಿಮೆಯಲ್ಲಿ, ಮಾಹಾತ್ಮ್ಯದಲ್ಲಿ ಎಂದರೆ ವಿಭೂತಿಯಲ್ಲಿ ಆ ಭೂಮಿ ಪ್ರತಿಷ್ಠಿತವಾಗಿದೆ.
ಎಲ್ಲಾದರೂ ಒಂದು ಕಡೆ ಅದು ಇದ್ದುಕೊಂಡಿರಬೇಕೆಂದು ನಿನ್ನ ಅಭಿಪ್ರಾಯವಾದರೆ ಇದು ಉತ್ತರವು. ಅಬ್ಬಬ್ಬ, ಶಂಕರದು ಅಂದರೆ ಬಾಬಾ. ನಾನು ಈ ವಾಕ್ಯ ಹೇಳಿರೋದು ಯಾವುದಕ್ಕೆ ಅಂದರೆ, ಅದು ಎಲ್ಲಾದರೂ ಒಂದು ಕಡೆ ಇರಬೇಕಲ್ಲ ಅಂತ ಬರ್ತಾರ ನಿಮ್ಮ ಮನಸ್ಸಿನಲ್ಲಿ. ಹಾಗಿಟ್ಕೊಂಡ್ರೆ ಅವಾಗ ಸ್ವಯಂಹಿಮ್ನಿ ಅಂತ ಹೇಳಿದ್ದೀನಿ. ಹೀಗಲ್ಲದೆ ಪರಮಾರ್ಥವನ್ನೇ ಕೇಳುತ್ತಿರುವಿ ಆದರೆ ಮೈಮೇಲೆಯೂ ಅದು ಇದ್ದುಕೊಂಡಿರುವುದಿಲ್ಲ ಎಂದು ಹೇಳ್ತೇವೆ. ಆ ಭೂಮು ಅಪ್ರತಿಷ್ಠಿತವಾದದ್ದು, ಅಂದರೆ ಯಾವುದನ್ನು ಆಚರಿಸಿಕೊಂಡಿಲ್ಲ. ಗೊತ್ತಾಗ್ತಾ ಇದೆಯಾ ನೋಡಿ. ಆದ್ದರಿಂದಲೇ ಇದೊಂದೇ ಜ್ಞಾನ ಸಮ್ಯಜ್ಞಾನ. ನಾವು ಪ್ರಮಾಣಗಳನ್ನು ಹೇಳುವಾಗ ನಾನು ನೋಡಿದೆ, ನಾನು ಅನುಮಾನ ಮಾಡಿದೆ, ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಎಲ್ಲ ಹೇಳ್ತೀವಲ್ಲ, ಇದಕ್ಕೆಲ್ಲ ಪ್ರಮಾಣ ಅಂತ ಹೇಳಿದ್ದೀವಿ. ಅಂದರೆ ಅರ್ಥ, ಇಲ್ಲೇನು ಜ್ಞಾನ ಆಗ್ತಾ ಇದೆಯೋ ಅದು ಸಮ್ಯಜ್ಞಾನ. ವಿಷಯ ಹೇಗಿದೆಯೋ ಹಾಗೆ ತಿಳ್ಕೊತೀನಿ. ನನಗಿಷ್ಟ ಬಂದಾಗ ತಿಳ್ಕೊಳ್ಳೋಕ್ಕಾಗಲ್ಲ, ಹೌದಾನೆ? ಆದರೆ ಇಲ್ಲಿ ಆ ದ್ವೈತದಲ್ಲಿ ಏನಾಗಿದೆ ಅಂದರೆ, ಮಾಂಡವ್ಯದಲ್ಲಿ ಬರುತ್ತೆ, ಹೇಳಿದ್ದೀನಿ ನಿಮಗೆ. ಅದರ ಸಮ್ಯಜ್ಞಾನ ಆಯಿತು ಅಂದರೆ, ಅದರ ಸಮ್ಯಜ್ಞಾನವಾದ್ದರಿಂದ ನಾನು ಜ್ಞಾತ, ನಾನು ಜ್ಞಾತ ಆಗಿರೋದ್ರಿಂದ ಅದರ ಸಮ್ಯಜ್ಞಾನ. ಗೊತ್ತಾಗಲಿಲ್ವಾ? ನಾನು ಜ್ಞಾತ ಆಗಿರೋದ್ರಿಂದ ಅದು ನನ್ನ ಸಮ್ಯಜ್ಞಾನವಾಯಿತು, ಅದರ ಸಮ್ಯಜ್ಞಾನವಾದ್ದರಿಂದ ನಾನು ಜ್ಞಾತ. ಮ್ಯೂಚುವಲ್ ಡಿಪೆಂಡೆನ್ಸ್ ಬಂದ್ಬಿಡ್ತಲ್ಲ. ರಾಮನ ಮನೆ ಭೀಮನ ಮನೆ ಅಂತ ಹೇಳಿದ್ನಲ್ಲ, ರಾಮನ ಮನೆಯಲ್ಲಿ ಇದ್ದರೆ ಭೀಮನ ಮನೆ ಪಕ್ಕದಲ್ಲಿ ಇದ್ದರೆ ಏನು ಹೇಳ್ದಂಗೂ ಆಗಲಿಲ್ಲ. ನಾನು ರಾಮನ ಮನೆಯೂ ಗೊತ್ತಿಲ್ಲ, ಭೀಮನ ಮನೆಯೂ ಗೊತ್ತಿಲ್ಲ. ಫಾಲೋ ಮಾಡ್ತಾ ಇದ್ದೀರಲ್ಲ ಬರ್ತೀವ್ರು. ಅಂದರೆ ಏನಾಯಿತು, ಎಲ್ಲ ದ್ವೈತ ಜ್ಞಾನಗಳೂ ಈ ದೋಷದಿಂದ ಕೂಡ್ಕೊಂಡಿದೆ. ಏನು ದೋಷ ಅಂದರೆ ಅನ್ಯೋನ್ಯಾಶ್ರಯ ದೋಷ ಇದೆ. ಈ ಜ್ಞಾನದಲ್ಲೇ ಇವಾಗ ನಾನು ಜ್ಞಾತ ಆದ್ದರಿಂದ ನಾವು ಅದು ಜ್ಞೇಯ, ಅದು ಜ್ಞೇಯವಾದ್ದರಿಂದ ನಾನು ಜ್ಞಾತ ಅಂತ ತಾನೇ ಬಂದಿದೆ. ಆದ್ದರಿಂದ ಇದು ಲಕ್ಷಣಾಶೂನ್ಯ. ಲಕ್ಷಣಾಶೂನ್ಯ ಅಂದರೆ ಕ್ಲಿಯರ್ ಕಟ್ಟಾಗಿ ಇದೇ ಥರ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ನಾನೇ ಆ ಬ್ರಹ್ಮವು ಅಂತ ತಿಳ್ಕೊಳ್ತಿದ್ಯಲ್ಲ, ಅದು ಈ ಥರ ದ್ವಂದ್ವ ಇಲ್ಲ, ಇರೋದು ಒಂದೇ ಒಂದು. ಆದ್ದರಿಂದ ಅದೊಂದೇ ಸಮ್ಯಜ್ಞಾನ. ಸಮ್ಯಜ್ಞಾನ ಅಂದ್ರೇನು? ಯಾವುದು ಲಕ್ಷಣಾಶೂನ್ಯವಾದ ದೋಷ ಒಂದೂ ಇಲ್ಲ, ಒಂದು ದೋಷವೂ ಇಲ್ಲ. ಫಾಲೋ ಮಾಡಿದ್ರ? ಗೊತ್ತಾಯ್ತಾ ಇಲ್ಲಪ್ಪ? ಗೊತ್ತಾಗಲಿಲ್ಲ? ಇವಾಗ ನೋಡಿಪ್ಪ, ದ್ವೈತದಲ್ಲಿರೋ ಜ್ಞಾನವೂ ಜ್ಞಾನವೇ, ಇದು ಜ್ಞಾನವೇ. ಸರಿ ಹೋಯ್ತಾ? ಅದ್ವೈತ ಜ್ಞಾನವೂ ಜ್ಞಾನವೇ. ವ್ಯತ್ಯಾಸ ಏನು? ಅಲ್ಲಿ ಭೇದವಿದೆ, ಇಲ್ಲಿ ಭೇದವಿಲ್ಲ. ಭೇದವಿರೋದರಿಂದ ಅದರಲ್ಲಿ ಅನ್ಯೋನ್ಯಾಶ್ರಯ ದೋಷ ಇದೆ. ಗೊತ್ತಾಗ್ತಾ ಇದೆಯಲ್ಲ? ಅನ್ಯೋನ್ಯಾಶ್ರಯ ದೋಷ. ದೋಷ ಇರೋದರಿಂದ ಅದ್ರ ಸಮ್ಯಜ್ಞಾನವಾಯಿತು ಅಂತ ಹೇಳೋಕ್ಕಾಗೋಲ್ಲ, ಸ್ಪಷ್ಟವಾಗಿ ಹೇಳೋಕ್ಕಾಗೋಲ್ಲ.
ಯಾಕೆಂದರೆ ನಾನು ಜ್ಞಾತ ಅಂತ ಹೇಳೋಕ್ಕೂ ಆಗಲ್ಲ. ಈ ವಾಕ್ಯ ತಗೊಂಡ್ರೆ ಆ ವಾಕ್ಯ ಇರುತ್ತೆ, ಆ ವಾಕ್ಯ ತಗೊಂಡ್ರೆ ಈ ವಾಕ್ಯ ಬರುತ್ತೆ. ಆದರೆ ಅದ್ವೈತ ಜ್ಞಾನದಲ್ಲಿ ಏನಾಗುತ್ತೆ ಅಂದರೆ ಆ ಥರ ಭೇದವೇ ಇಲ್ಲದೆ ಇದ್ರೂ ಅನುಭವಕ್ಕೆ ಸಿಗ್ತಾ ಇದೆ. ಪ್ರತ್ಯಗಾತ್ಮ ವಿಷಯದಲ್ಲಿ ತಗೊಳ್ಳಿ. ಪ್ರತ್ಯಗಾತ್ಮ ವಿಷಯದಲ್ಲಿ ಗೊತ್ತಾಯ್ತಾ, ನಾನು ಆನಂದವಾಗಿದ್ದೀನಿ ಅನ್ನೋದಿದೆಯಲ್ಲ, ನಾ ಆನಂದವಾಗಿದ್ದೀನಿ ಅಂತನ್ನುವಾಗ ಇಲ್ಲಿ ಭೇದ ಇಲ್ಲ. ಮತ್ತು ಜಾಗೃತನಲ್ಲಿ ನಾನು ಆನಂದವಾಗಿದ್ದೀನಿ ಅಂದರೆ ಯಾವುದೋ ಇನ್ನೊಂದು ವಿಷಯ ಇಟ್ಕೊಂಡು ಆನಂದವಾಗಿದ್ದೀನಿ, ಹೌದಾನೆ? ಅಲ್ಲಿ ಪ್ರಶ್ನೆ ಬರುತ್ತೆ, ಆ ವಿಷಯ ಇದ್ದುದರಿಂದ ನೀನು ಆನಂದವಾಗಿದೆಯೋ ಅಥವಾ ನೀನು ಆನಂದವಾಗಿರೋದ್ರಿಂದ ಅದಕ್ಕೆ ವಿಷಯ ಇದೆಯೋ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ. ಗೊತ್ತಾಗ್ತಾ ಇದೆಯಾ? ಆದರೆ ಇಲ್ಲಿ ನಾನು ಆನಂದವಾಗಿದ್ದೀನಿ ಅಂತ ಹೇಳಿದ್ರೆ ಏನು ಹೇಗೆ ಪ್ರೂವ್ ಮಾಡಿ ನನಗೆ ಅಂದರೆ ಮುಟ್ಟಾಳ ಎಂದ ಪ್ರೂವ್ ಮಾಡೋದಂತೆ, ನಂಗೆ ಗೊತ್ತಾಗ್ತಾಯಿಲ್ಲ ಇದೆ, ನಿನಗೂ ಗೊತ್ತಾಗುತ್ತೆ, ಏನೇನೋ ಸುಮ್ಮನೆ ತರ್ಕ ಮಾಡಬೇಡ ಅಂತ ಬೈತೀವೋ ಇಲ್ವೋ? ಆನಂದವೇ ನಾನು. ಅದಕ್ಕೋಸ್ಕರ ಇಲ್ಲಿ ಏಕತ್ವವೂ ಇದೆ, ಗೊತ್ತಾಯ್ತಾ? ಆದರೆ ಅನುಭವಿಸೋದು ಅನ್ನೋದಿಲ್ಲ. ನಾ ಆನಂದವನ್ನು ಅನುಭವಿಸ್ತಾ ಇದ್ದೀನ, ಅಲ್ಲಿ ಅನುಭವಿಸೋದು ಅನ್ನೋದೇ ಇಲ್ಲ. ಅನುಭವಿಸ್ದೆ ಅಂತ ಆಮೇಲೆ ಹೇಳ್ತೀನಿ, ಅಲ್ಲಿ ಅನುಭವಿಸೋದು ಅನ್ನೋದು ಇಲ್ಲ. ಇದು ಎಕ್ಸ್ಪೀರಿಯನ್ಸು. ಅಲ್ಲಿಗೆ ದ್ವೈತದ ದೃಷ್ಟಿಯಿಂದ ಅನುಭವಿಸ್ದೆ ಅಂತ ಹೇಳ್ತೀನಿ, ಆದರೆ ಅದ್ವೈತದಲ್ಲೇ ನಿಂತ್ಕೊಂಡು ನೋಡಿದ್ರೆ ಅನುಭವಿಸ್ತೀನಿ ಅನ್ನೋದೂ ಇಲ್ಲ. ನಾಣ್ಯತ್ ಪಶ್ಯತಿ ನಾಣ್ಯ ಶೃಣೋತಿ, ಇನ್ನೊಂದನ್ನು ಕೇಳೋದು ಇನ್ನೊಂದು ಮಾಡೋದು ಅಂತ ಇಲ್ವೇ ಇಲ್ಲ. ಸ್ಪಷ್ಟವಾಯ್ತಾ? ಹಾಂ, ಹೌದು. ಅದ್ವೈತ ಅಂದ್ರೇ ಏಕತ್ವ. ನೋಡಿ, ಆ ಹೆಸರು ಕೂಡ ಚೆನ್ನಾಗಿದೆ, ಸರಿಯಾಗಿ ತಿಳ್ಕೊಳ್ಳಿ. ಅದ್ವೈತ ಅನ್ನುವಾಗ ಅದ್ವೈತವನ್ನು ಬಿಟ್ಟಿಲ್ಲ, ಗೊತ್ತಾಯ್ತಾ? ಅದಲ್ಲ ಅಂತ ಹೇಳಿದೆ, ನಿಮ್ಗೆ ಅರ್ಥವಾಗ್ತಾ ಇದೆ. ಅಂದರೆ ದ್ವೈತವಲ್ಲ ಅಂತ ಹೇಳಿದೆ ವಿನಃ ದ್ವೈತ ಇಲ್ವೇ ಇಲ್ಲ ಅಂತ ಹೇಳಿಲ್ಲ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ? ಈ ಥರ ಅಲ್ಲ ಅಂತ ಹೇಳ್ತಾ ಇದೆ. ಕಾರ್ಯಕಾರಣತ್ವ ನ್ಯಾಯದಿಂದ ನಮಗೆ ಗೊತ್ತೂ ಆಗ್ತಾ ಇದೆ ಅದು. ನೋಡಿ, ಗೋ ಅಶ್ವವನ್ನು, ಹಸ್ತಿ ಹಿರಣ್ಯವನ್ನು, ದಾಸಭಾರ್ಯವನ್ನು, ಹೊಲಗಳನ್ನು, ಮನೆಗಳನ್ನು ಮಹಿಮೆಯನ್ನುವರು. ನಾನು ಹೀಗೆ ಹೇಳುವುದಿಲ್ಲ, ಒಬ್ಬನು ಇನ್ನೊಂದರಲ್ಲಿ ಪ್ರತಿಷ್ಠೆ ಆಗಿರ್ತಾನಲ್ವೇ, ಹೀಗೆ ಹೇಳುತ್ತಾನೆ. ಸನತ್ ಕುಮಾರ್ ಹೇಳ್ತಾರೆ. ಹೇಳಿದ್ರೆ ಏನಪ್ಪ ಮಹಿಮೆ ಅನ್ನೋದನ್ನು ಸಾಧಾರಣ ದ್ವೈತದಲ್ಲಿ ಏನಪ್ಪ ಹೇಳ್ತಾರೆ, ಅಯ್ಯೋ ಏನು ಗೋವುಗಳು, ಅಶ್ವಗಳು, ಆನೆಗಳು, ಹಿರಣ್ಯ, ದಾಸ, ಭಾರ್ಯ, ಹೊಲಗಳು, ಮನೆಗಳು ಬೇಕಾದಷ್ಟೇಪ್ಪ, ಅವನ ಮಹಿಮೆ ನೋಡಿ ಅಂತಾರೆ ಅಲ್ವಾ. ನಾನು ಹೀಗೆ ಹೇಳುವುದಿಲ್ಲ, ಸನತ್ ಕುಮಾರ್ ಹೇಳ್ತಾ ಇರೋದು. ಭೂಮಾ ಅಂದರೆ ಆ ಥರ ಮಹಿಮೆ ಅಲ್ಲ. ಒಬ್ಬನು ಇನ್ನೊಂದಲ್ಲಿ ಪ್ರತಿಷ್ಠೆ ಆಗಿರ್ತಾನಲ್ವೇ, ಅದಕ್ಕೋಸ್ಕರ ಇವನ ಮಹಿಮೆ ಆ ಥರದ್ದು. ಸಾಧಾರಣ ಮನುಷ್ಯನ ಅದ್ಯ ಕಾಲದಲ್ಲಿ ಇದನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಅವನ ಮಹಿಮೆ. ಹೆಂಗಿದ್ದಾರ ಮಹಿಮೆ ಏನಿದೆ ಆಯಿತಾ? ಅದನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಅವನು ಪ್ರತಿಷ್ಠಿತನಾಗಿರ್ತಾನೆ ಅದರಲ್ಲಿ ಎಂಬುದು ಹೇಗೋ ಹಾಗೆ ತನಗಿಂತ ಬೇರೆಯಾದ ಮಹಿಮೆಯನ್ನು ಭೂಮಿಯು ಆಶ್ರಯಿಸುವುದಿಲ್ಲ. ಒಂದು ಮತ್ತೊಂದರಲ್ಲವೇ ಪ್ರತಿಷ್ಠಿತವಾಗಿರುತ್ತದೆ ಎಂಬುದನ್ನು ಇದಕ್ಕೆ ಹೇತುವಾಗಿ ವ್ಯವಹಾರ ಸಂಬಂಧ ಮಾಡಿಕೊಳ್ಳು. ಮತ್ತೆ ಅಂದರೆ ಹೀಗೆಂದು ಹೇಳುತ್ತೇನೆ, ಸೇವ. ಇದಕ್ಕೆ ಕಾರಣ ಏನು? ಹೀಗಿರೋದು ಕಾರಣ ಏನು ಅಂದರೆ, ಸಯೇವತಸ್ತಾತ್ ಸೌಪರಿಷ್ಟಾತ್ ಸಪಶ್ಚಾತ್ ಸಪುರಸ್ತಾತ್ ಸದಕ್ಷಿಣತಃ ಸ ಉತ್ತರತಃ ಸಯೇವೇದಂ ಸರ್ವಂ ಇತ್ಯಥ ಅಹಂಕಾರಾದೇಶ ಏವ ಏವ ಅಹಮೈವ ಅಧಃ
ತದ ಅಮೇ ಉಪರಿಷ್ಟ ಅಹಂ ಪಶ್ಚ ಅಹಂ ಪುರಸ್ತಾತ್ ಅಹಂ ದಕ್ಷಿಣತೋ ಅಹಂ ಉತ್ತರತಃ ಅಹಮೇ ವೇದಕಂ ಸರ್ವಮಿತಿ. ನೋಡಿ, ಅಹಂ ಅಂತ ಬಂದ್ಬಿಡ್ತು. ಇಷ್ಟೊತ್ತು ಭೂಮಾ ಭೂಮಾ ಅಂತ ಹೇಳ್ತಾ ಇತ್ತು, ಇವಾಗ ಅಹಂ ಅಂತ ಬಂದಿದೆ. ಅದನ್ನೇ ಕಂಟಿನ್ಯೂಷನ್ನು. ಅದೇ ಕೆಳಗೆ, ಅದೇ ಮೇಲೆ, ಅದೇ ಹಿಂದೆ, ಅದೇ ಮುಂದೆ, ಅದೇ ಬಲಕ್ಕೆ, ಅದೇ ಎಡಕ್ಕೆ, ಅದೇ ಇದೆಲ್ಲವೂ ಇನ್ನೂ ಆದ್ದರಿಂದ ಅಹಂಕಾರಾದೇಶವೇ. ಏನ್ಬೇಕಂದ್ರೆ ನಾನೇ ಕೆಳಗೆ, ನಾನೇ ಮೇಲೆ, ನಾನೇ ಹಿಂದೆ, ನಾನೇ ಮುಂದೆ, ನಾನೇ ಬಲಕ್ಕೆ, ನಾನೇ ಎಡಕ್ಕೆ, ನಾನೇ ಇದೆಲ್ಲವೂ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಲ್ಲ ಇದೆಯಲ್ಲ, ಸ್ಪಷ್ಟವಾಗಿ ಬಂದ್ಬಿಡ್ತಲ್ಲ ಇಲ್ಲಿ. ಸ್ವಲ್ಪನೂ ಸಂಶಯವಿಲ್ವಲ್ಲ. ಗೊತ್ತಾಯ್ತಾ? ಹಾಗಾದರೆ ಯಾವ ಕಾರಣದಿಂದ ಎಲ್ಲಿಯೂ ಪ್ರತಿಷ್ಠಿತವಲ್ಲ, ಅದಕ್ಕೆ ಇನ್ನೊಂದು ಪ್ರತಿಷ್ಠೆ ಅಂತ ಅನ್ನೋದು ಇಲ್ವಲ್ಲ. ಯಾತಕ್ಕಿಲ್ಲ ಅಂದರೆ ಆ ಭೂಮಿಯ ಕೆಳಗೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಮತ್ತೊಂದು ಇಲ್ಲವೇ ಇಲ್ಲ. ಇದ್ದರಲ್ವೇ ಅದರಲ್ಲಿ ಪ್ರತಿಷ್ಠಿತವಾದೀತು. ಇನ್ನೊಂದು ಇದ್ದಿದ್ದರೆ ಅದ್ರ ಸಪೋರ್ಟ್ ತಗೊಳುತ್ತೆ ಅಂತ ಇರ್ತಾಯಿತ್ತು. ಇನ್ನೊಂದು ಇಲ್ಲವೇ ಇಲ್ವಲ್ಲ. ಭೂಮಕ್ಕಿಂತ ಮತ್ತೊಂದು ಇದ್ದರಲ್ವೇ ಭೂಮಿ ಎಲ್ಲವಾದರೂ ಪ್ರತಿಷ್ಠಿತವಾಗಿದೆ ಅಂತ ಹೇಳಬೇಕು, ಅಂಥದ್ದಿಲ್ಲ. ಹೀಗಿದೆಯಲ್ಲ, ಆದ್ದರಿಂದ ಆ ಭೂಮಿ ಎಲ್ಲೂ ಪ್ರತಿಷ್ಠಿತವಾಗಿಲ್ಲ ಅದನ್ನು ಹೇಳಿಬಿಟ್ಟು ಇವಾಗ ತೋರಿಸ್ತಾರೆ. ಈ ಭೂಮವು ದೃಷ್ಟರಿಗಿಂತ ಬೇರೆಯಲ್ಲ. ಅವನು ನೋಡ್ತಾನೆ ಅಂದರೆ ತನ್ನನ್ನು ತಾನು ತಿಳ್ಕೊಳ್ತಾನೆ ಅಂದಾಗ ಅದಕ್ಕಿಂತ ಬೇರೆಯಲ್ಲ. ಎಲ್ಲಿ ಮತ್ತೊಂದನ್ನು ಕಾಣುವುದಿಲ್ಲವೋ ಎಂದು ಅಧಿಕರಣಾಧಿಕರ್ತವ್ಯ ಭಾವವನ್ನು ಹೇಗೆ ತಿಳಿಸಿರುತ್ತಂದರು. ಅಧಿಕರಣಾಧಿಕರ್ತವ್ಯ ಅಂತ ಹೇಳಿದ್ನಲ್ಲ, ಕರ್ಣ ಕರ್ತವ್ಯ, ಕರ್ಣ ಇಟ್ಕೊಂಡು ಕರ್ತವ್ಯ ತಿಳ್ಕೊಳ್ತಾನೆ, ಅದೇ ಅಧಿಕರಣಾಧಿಕರ್ತವ್ಯ. ಅದೇ ಕೆಳಗೆ ಪರೋಕ್ಷವಾಗಿ ತಿಳಿಸಿರುವುದರಿಂದಲೂ ಇತ್ಯಾದಿ. ನೋಡುವ ಜೀವನಿಗಿಂತ ಭೂಮು ಬೇರೆ ಇರಬಹುದು ಎಂಬ ಶಂಕೆಯು ಯಾರಿಗೂ ಆಗಬಾರ್ದು. ಅದಕ್ಕೋಸ್ಕರ ಇನ್ನು ಈ ಬಳಿಕ ಆದೇಶವು ಯಾರಿಗೂ ಆಗಬಾರ್ದು. ಅಂದ್ರೇನು? ತನಗಿಂತ ಬೇರೆ ಇದೆ ಅಂತ ಯಾವನೂ ತಿಳ್ಕೊಳ್ಬಾರ್ದು. ಅದಕ್ಕೋಸ್ಕರ ಅಹಂಕಾರಾದೇಶ. ಅಂದ್ರೇನು? ಅಹಂಕಾರದಿಂದ ಉಪದೇಶ ಮಾಡುತ್ತದ್ರಿಂದ ಅಹಂಕಾರಾದೇಶ. ಅಂದರೆ ತಾನು ಅಂತ ಇಟ್ಕೊಂಡು, ಇವಾಗ ತಾನು ಅಂತ ಯಾವಾಗ ಇಟ್ಕೊಂಡಿದೆ? ಈ ತಾನು ಅನ್ನೋನು ಬೇರೆ ಅಂತ ಇಟ್ಕೊಂಡಿದೆ. ಅರ್ಥವಾಗ್ತಾ ಇದೆಯಾ? ಈ ತಾನು ಅನ್ನೋನು ಇವಾಗ ನನ್ನ ಅನುಭವದಲ್ಲಿ ಆ ಭೂಮಾ ಬೇರೆ, ನಾನು ಬೇರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಲ್ಲಪ್ಪ, ಹಾಗೆ ಬೇರೆ ಅಲ್ಲ. ಏನು ಗೊತ್ತೇನೋ? ನೀನೇ ಅಹಂಕಾರಾದೇಶ ಅಂದರೆ, ಓ ನಿನಗಿಂತ ಭೂಮಾ ಅನ್ನೋದು ಬೇರೆಯಲ್ಲ ಅಂತ ಹೇಳಿ ನಾನೇಗಳಿಗೆ ನಾನೇ ಮೇಲೆ ಇತ್ಯಾದಿ ತಿಳಿಸ್ತಾ ಇದೆ. ಋಷಿ ವಾಮದೇವ ಪ್ರತಿಭೆ ಇದೆ. ಎಲ್ಲ ಸರ್ವದ್ಭಾವದ ಬೇಕಾದಷ್ಟು ಬಂದ್ಬಿಟ್ಟಿದೆ. ನೋಡಿ ಇನ್ನು ಮುಂದಕ್ಕೆ ಫಲ. ಅಥಾತ ಆತ್ಮ ಆದೇಶ, ಆತ್ಮ ಆದೇಶೇವ ಆತ್ಮೈವ ತಸ್ತಾತ್ ಆತ್ಮ ಉಪರಿಷ್ಟಾತ್ ಆತ್ಮ ಪಶ್ಚಾತ್ ಆತ್ಮ ಪುರಸ್ತಾತ್ ಆತ್ಮ ದಕ್ಷಿಣತಃ ಆತ್ಮೋತ್ತರತಃ ಆತ್ಮೈವೇದಂ ಸರ್ವಂ ಸಏವ ಏಷ ಏವಂ ಪಶ್ಯನ್ನೇವಂ ಮನ್ವಾನೇವಂ ವಿಜನನ್ನಾತ್ಮ ರತಿಕ್ ಆತ್ಮಕ್ರೀಡಾ ಆತ್ಮವಿಧನ ಆತ್ಮಾನಂದ ಸಸ್ವರಾಟ್ ಭವತಿ ತಸ್ಯ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ ಅಥ ಏನ್ಯತ ಅಥೋ ವಿತರಣ್ಯ ರಾಜನಸ್ತೆ ಕ್ಷಯ್ಯಲೋಕಾ ಭವಂತಿ ತೇಷಾಂ ಸರ್ವೇಷು ಲೋಕೇಷು ಅಕಾಮಚಾರೋ ಭವತಿ. ಇನ್ನು ಆದ್ದರಿಂದ ಆತ್ಮಾದೇಶವೇ ಅಂದರೆ ಇವಾಗ ಇಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಈ ಪ್ರತ್ಯೇಗಾತ್ಮನ ಕುರಿತು ಹೇಳ್ತಾ ಇದ್ದಾರೆ. ಇವನು ಯಾರು ಅಂದರೆ ಆತ್ಮನೇ ಕೆಳಗೆ, ಆತ್ಮನೇ ಮೇಲೆ, ಆತ್ಮನೇ ಹಿಂದೆ ಮುಂದೆ, ಆತ್ಮನೇ ಬಲಕ್ಕೆ ಎಡಕ್ಕೆ, ಆತ್ಮನೇ ಇದೆಲ್ಲವೂ ಹೀಗೆಂದು ಕಂಡುಕೊಂಡವನಾಗಿ ಹೀಗೆ ಮನನ ಮಾಡಿ ಅರಿತುಕೊಂಡ ಅವನೇ. ಅರಿತುಕೊಂಡ ಮೇಲೆ ಏನಂದರೆ ಆತ್ಮರತಿಯು ಅವನೇ. ಮುಂಚೆ ಹೇಗಿತ್ತು? ಇನ್ನೊಂದರಲ್ಲಿ ರಮಣ ಮಾಡ್ತಾ ಇದ್ದ, ಇನ್ನೊಂದು ಬೇಕು ಅವನಿಗೆ ಸುಖವಾಗಿರೋದಕ್ಕೆ. ಇವಾಗ ಹಾಗಿಲ್ಲ. ಅವನ ಆತ್ಮರತಿಯು
ಆತ್ಮಕ್ರೀಡನು ಇನ್ನೊಂದು ಇಟ್ಕೊಂಡು ಆಡ್ತಾ ಇದ್ದ. ಆತ್ಮಮಿಥುನನು ಅಷ್ಟೇ, ಎಲ್ಲ ಒಂದೇ. ಆತ್ಮಾನಂದನು ಅವನು ಸ್ವರಾಜನಾಗುತ್ತಾನೆ. ಅವನಿಗೆ ಎಲ್ಲ ಲೋಕಗಳಲ್ಲಿಯೂ ಕಾಮಚಾರವಿರುತ್ತದೆ. ಇನ್ನು ಯಾರು ಇದಕ್ಕಿಂತ ಬೇರೆಯಾಗಿ ತಿಳಿದುಕೊಂಡಿರುವರೋ ಮತ್ತೊಬ್ಬ ರಾಜನಿರುವವರು. ಇದಕ್ಕಿಂತ ಬೇರೆಯಾಗಿ ಏನಾದರೂ ತಿಳ್ಕೊಂಡ್ರೆ ಅವನ ತಲೆ ಮೇಲೆ ಇನ್ನೊಬ್ಬ ರಾಜ ಇದ್ದಾನೆ ಅಂತ ಅರ್ಥ. ಅವರು ಕ್ಷಯಲೋಕರಾಗುವರು. ಇನ್ನೊಬ್ಬ ಇದ್ದಾನೆ ಅಂದರೆ ಒಬ್ಬ ಈಶ್ವರ ಇದ್ದಾನೆ, ಅವನು ನಾನು ಮಾಡೋ ಕರ್ಮಕ್ಕೆ ಫಲ ಕೊಡ್ತಾನೆ. ಆ ಲೋಕಕ್ಕೆ ಹೋಗ್ತೀನಿ, ಈ ಲೋಕಕ್ಕೆ ಹೋಗ್ತೀನಿ, ಆ ಬ್ರಹ್ಮನಾಲೋಗ ಪುನರಾವರ್ತಿ 100 ಜನ ವಾಪಸ್ ಬರ್ತೀನಿ ಅಂತ ತಾನೇಪ ಇದೆ. ಇನ್ನೊಬ್ಬ ರಾಜ ಇದ್ದಾನೆ ಅವನ ಮೇಲೀಗ, ಈಶ್ವರ ಅಂತ. ಅದನ್ನು ಅವರೆಲ್ಲ ಕ್ಷಯಲೋಕರು. ಅವರಿಗೆ ಯಾವ ಲೋಕಗಳಲ್ಲಿಯೂ ಕಾಮಚಾರವಿರುವುದಿಲ್ಲ. ಅಂದರೆ ಅವರು ಹೋಗ್ತಾರೆ, ವಾಪಸ್ ಬಂದ್ಬಿಡ್ತಾರೆ, ಅಲ್ಲೇ ಇರ್ತಾರೆ ಅನ್ನೋದಿಲ್ಲ. ಹೌದಾ? ಅಹಂಕಾರದ ದೇಹ ಸಂಘಾತವನ್ನು ಅವಿವೇಕಿಗಳು ವ್ಯಪದೇಶ ಮಾಡುತ್ತಿರುತ್ತಾರಾದ್ದರಿಂದ ಅದೇ ಭೂಮವಶ ಆಗದಿರಲಿದ್ದು ಆ ಕಾರಣದಿಂದ ಇನ್ನು ಆ ಬಳಿಕ ಆತ್ಮಾದೇಶ ಆತ್ಮನಿಂದಲೇ ಕೇವಲ ಸದ್ರೂಪಾದ ಆತ್ಮನಿಂದ ಆತ್ಮನೇ ಎಲ್ಲ ಕಡೆಯೂ ಇತ್ಯಾದಿಯಾಗಿ ಉದ್ದೇಶ ಮಾಡಲಾಗುವುದು. ಇನ್ನು ಇದಕ್ಕಿಂತ ಹೇಳಿರೋ ಭೂಮದರ್ಶನಕ್ಕಿಂತ ಬೇರೆಯಾಗಿ ಇದಕ್ಕೆ ವಿಪರೀತವಾಗಿ ತಿಳಿದುಕೊಂಡಿರುವರೋ, ಅಂದರೆ ನಾನು ಭೂಮ ಅಲ್ಲ ನಾನು ಬೇರೆ ಅಂತ ಯಾರು ತಿಳ್ಕೊಂಡಿದ್ದಾರೋ, ಅಥವಾ ಹೇಳಿದ್ದನ್ನೇ ಚೆನ್ನಾಗಿ ಯಾರು ತಿಳಿದುಕೊಂಡಿಲ್ವೋ, ಈ ಮಾತು ಯಾಕೆ ಹೇಳ್ತಾರೆ? ಶಾಸ್ತ್ರ ಕೇಳಿದ್ರು ಗೊತ್ತಾಗ್ಬಿಡೋಲ್ಲ, ಗೊತ್ತಾಯ್ತಾ? ಅವರು ಅನ್ಯರಾಜರಾಗುವರು. ಅನ್ಯನು ಎಂದರೆ ಮತ್ತೊಬ್ಬನು ಯಾರಿಗೆ ರಾಜನೋ ಒಡೆಯನೋ ಅವರು ಅಂತ ಅನ್ಯರಾಜರಾಗುವರು. ಮತ್ತು ಕ್ಷಯಲೋಕರಾಗುವರು. ನಾಶವಾಗುವ ಲೋಕ ಯಾರ್ದು ಅವರು ಕ್ಷಯಲೋಕರು. ಏಕೆಂದರೆ ಭೇದ ದರ್ಶನ ಅಲ್ಪ, ಕಡಿಮೆ ಅದು. ಅಲ್ಪವಾದದ್ದು ಮರ್ತೀವಿ ಅಂತ ಹೇಳಿದೆಯಲ್ಲವೇ. ಆದ್ದರಿಂದ ಯಾರು ದ್ವೈತವನ್ನು ಕಾಣುತ್ತಿರುವರೋ ಅವರ ಕ್ಷಯಲೋಕರು. ತಮ್ಮ ಜ್ಞಾನಕ್ಕೆ ಅನುಗುಣವಾಗಿಯೇ ನಾಶವಾಗುವ ಲೋಕವುಳ್ಳವರಾಗುತ್ತಾರೆ. ಆದ್ದರಿಂದ ಲೋಕಗಳಲ್ಲಿ ಆಕಾಮಚಾರ ಎಲ್ಲ ಲೋಕಗಳು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ನಿಲ್ಲಿಸ್ಕೊಳ್ಳಿ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ ಶಂಕರ.